ದೇವೋ ಚಬ್ಬಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ನಡೆದಿರುವಂತಹ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಶಿಶುನಾಳ ಶ್ರೀಪ ಶಿವಯೋಗಿಗಳ ಜೀವನ ಚರಿತಾಮೃತ ಅನ್ನುವಂಥ ಈ ಪುರಾಣ ಪುಣ್ಯಕಥೆಯ ಪ್ರಾರಂಭದಲ್ಲಿ ಸಾಧು ಚಕ್ರವರ್ತಿ ಎಂದು ಹೆಸರು ಪಡೆದಿರುವಂತಹ
ಅಖಂಡ ಭಾರತವನ್ನ ಪ್ರವಾಸವನ್ನು ಮಾಡಿ ಅರ್ಧ ಆಗಿರುವಂತ ಭಾರತವನ್ನಲ್ಲ, ಅಖಂಡ ಭಾರತ, ಆ ಅಖಂಡ ಭಾರತವನ್ನ ಬರೀ ಕಾಲುನಡಿಗೆಯಲ್ಲಿ ಪ್ರವಾಸವನ್ನ ಮಾಡಿದರು ಶರಣರು. ಕಾಲುನಡಿಗೆಯಲ್ಲಿ ಪ್ರವಾಸವನ್ನ ಮಾಡಿ ಕೊನೆಗೆ ತಮ್ಮ ವಾಸಸ್ಥಾನವನ್ನಾಗಿ ಹುಬ್ಬಳ್ಳಿಯನ್ನು ಆಯ್ಕೆ ಮಾಡಿದರು. ಮಹಾತ್ಮರಾಗಿರ್ತಕ್ಕಂತಹ ಶ್ರೀ ಸಿದ್ಧಾರೂಢ ಹಿರಿಯ ಪಾದಾರವಿಂದಗಳಿಗೆ ತುಂಬುವುದರಲ್ಲಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಯಾವ ಸಿದ್ಧಾರೂಢರ ಗುರುವರ್ಯರ ಶಿಷ್ಯರಾಗಿರ್ತಕ್ಕಂಥವು ಗುರುನಾಥರ ಅಪ್ಪಂಗಳು ಅಂತ ಗುರುವಿನ ಹುಡುಕ್ಬೇಕಾದ್ರೆ ಅಂತ ಶಿಷ್ಯತ್ವ ಬೇಕಲ್ಲ. ಅಂತ ಮಹಾತ್ಮರು ಗುರುನಾಥರ ಅಪ್ಪಗಳವರ ಶ್ರೀ ಚರಣಾರವಿಂದಗಳಲ್ಲಿ ಶತಕೋಟಿ ತೀರ್ಥದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಳಸದ ಗುರು ಗೋವಿಂದ ಭಟ್ಟರು ಅವರ ಶ್ರೀ ಚರಣಾರವಿಂದಗಳಲ್ಲಿ ತುಂಬೃದಯದ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅವರಿಗೂ ಸಹಿತವಾಗಿ ಯೋಗ್ಯ ಶಿಷ್ಯರಾಗಿ ಸಿಕ್ಕಿರುವಂತವು. ನೋಡಿ, ಎಲ್ಲಿ ಯೋಗ್ಯ ಗುರು ಅದಾನ ಅಲ್ಲಿ ಯೋಗ್ಯ ಶಿಷ್ಯ ಅದಾನ. ಅವು ನಮ್ಮ ಈ ಹಿಸ್ಟ್ರಿ ಒಳಗ ಉಳ್ಕೊಂಡಾವ. ಎಲ್ಲಿ ಯೋಗ್ಯ ಗುರು ಅದಾನ ಅಲ್ಲಿ ಯೋಗ್ಯ ಶಿಷ್ಯ ಎಲ್ಲಿ ಅದಾನ, ಎರಡು ಒಂದೇ ಅಕ್ಷಾಂಶ ರೇಖಾಂಶ ಒಳಗ ಚಲನೆಯಾಗಿರ್ತಕ್ಕಂಥ ಆ ದಿವ್ಯ ತೇಜೋ ಪುಂಜಗಳೇನದಾವಲ್ಲ ಅವು ಮಾತ್ರ ನಮ್ಮ ಭಾರತ ಅಲ್ಲ, ನಮ್ಮ ಈ ವಿಶ್ವದ ಇತಿಹಾಸದೊಳಗ ಪುಟದೊಳಗ ಅವರ ಹೆಸರು ಉಳ್ಕೊಂಡು ಅಂತವರು ಜನಿಸಿ ಬಂದಿರತಕ್ಕಂಥ ನಾಡು ಅವರನ್ನು ಸ್ಮರಣೆ ಮಾಡಿ ತಾಯಿ ಪದ್ಮಾವತಿಯನ್ನ 24 ತೀರ್ಥಂಕರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಇವತ್ತಿನ ಈ ಪುರಾಣ ಕಾರ್ಯಕ್ರಮದಲ್ಲಿ ಸಂಗೀತ ಸೇರಿ ಜ್ಞಾನ ವೃದ್ಧರು, ವಯೋವೃದ್ಧರು ಅಷ್ಟೇ ಅಲ್ಲದೆ ನನಗೆ ಸಂಗೀತವನ್ನು ಸಹಿತವಾಗಿ ಕಲಿಸಿರುವಂತಹ ಗುರುಗಳು ಸಂಗಯ್ಯ ಸ್ವಾಮಿಗಳು ಹಿರೇಮಠರವರ ದಿವ್ಯ ಚರಣಾರವಿಂದರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅವರು ನೋಡಿ ಎಷ್ಟು ಹಣ್ಣ ಐತಿ ನೋಡ್ರಿ ಅವ್ರ ಕೈ ಆ ವಯಸ್ಸಿನೊಳಗೆ. ಅದು ಬರ್ಚದಂಗೈ ಬರ್ಚಂತ ನೋಡಿ, ಎಲ್ಲಿ ಕೈ ಬಳ್ಳಾಡ್ಬೇಕೋ ಅಲ್ಲಿ ಆಡ್ಬೇಕು, ಬೇರೆ ಕಡೆ ಒಟ್ಟಾಡಂಗಿಲ್ಲ. ಯಾಕಂದ್ರೆ ಅವ್ರ ಖಾನ್ದಾನ ಎಂತದಂದ್ರೆ ಎರಗುಪ್ಪಿ ಲಿಂಗರಾಜ್ ಗೋ ಅವ್ರ ಖಾನ್ದಾನದೊಳಗ ಪಳಗಿನಂತವ್ರು ಯಾರಪ್ಪ ಅಂತಂದ್ರೆ ನಮ್ಮ ಸಂಗಯ್ಯ ಸ್ವಾಮಿಗಳು ಹಿರೇಮಠರು. ಸಂಗೀತ ಕ್ಷೇತ್ರದಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂತಹ ಗಡಿ ಮನೆಯೊಳಗೆ ಪಳಗಿದ್ರು. ಹೌದಲ್ರಿ ಗುರುಗಳು? ಅದೇ ರೀತಿಯಾಗಿ ಅವ್ರ ಕೃಪಾ ನೋಡಿ, ಅವ್ರ ಕೃಪಾ ಅಂತಾರೆ ನೋಡಿ. ಅದೇ ರೀತಿಯಾಗಿ ತಬಲ ಬಾರಿಸುವುದಿಲ್ಲ, ಬಾರಿಸುವುದು ಬೇರೆ, ನುಡಿಸುವುದು ಬೇರೆ. ಬಹಳ ಮಂದಿ ಬಾರಿಸ್ತಾರ, ನಮ್ಮ ಬಸವಣ್ಣರು ನುಡಿಸ್ತಾರ. ನುಡಿಬೇಕು. ಮಾತಾಡೋದು ಬೇರೆ, ಚೀರೆ ಆಡೋದು ಬೇರೆ, ಒದರಾಡೋದು ಬೇರೆ. ನಮ್ಗೊಮ್ಮೆ ಬಂದಿರ್ತಾರ ಹಂಗ ತಬಲಾವನ್ನ ನುಡಿಸಲಿರುವಂತಹ ಬಸವಣ್ಣನವರು ಬೆನ್ನಿಯವರ ಚರಣಗಳಲ್ಲಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಬರೀ ಕಡೆ ಮುಂದೆ ನಮ್ಮ ನೇಮಣ್ಣವರು ಸುರೇಂದ್ರನವರು ಬಂದಾರ, ನಮ್ಮ ಕರಿಯಪ್ಪನವರಿಗೆ ಮತ್ತು ನಮ್ಮ ಶಾಂತನಗೌಡರು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಂಕರಯ್ಯನವರು, ನಮ್ಮ ಈಶ್ವರನವರು ಬಸಾಪುರವರು ಮತ್ತು ವನ್ನೂರುಗಳು ದುರ್ಗಣ್ಣವರು ಅವರಿವರೆಲ್ಲದೆ ನಮ್ಮ ಇವತ್ತಿನ ಪ್ರಸಾದ ಸೇವಾರ್ಥಿಗಳು ಶೆಟ್ಟರು, ನಮ್ಮ ಹೊಸಪೇಟೆ ಮನಿ ಪಾಶಾಪುರ ನಾಗಣ್ಣವರು ಬಂದಾರ ಅವರಿಗೆ, ಮತ್ತು ನಮ್ಮ ಮುಂದಿ ಶಂಕರಮ್ಮ ಅವರು ಬಂದಾರ ಅವರಿಗೆ ಸಹಿತ ಎಲ್ಲರಿಗೂ ತುಂಬುವುದಿಲ್ಲ ಶರಣಾರ್ಥಿಗಳನ್ನು ಮಾಡಿ ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮ ವೈನ್ಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರಿ. ತಮ್ಮೆಲ್ಲರಿಗೂ ತುಂಬುವುದಿಲ್ಲ ಶರಣಾರ್ಥಿಗಳನ್ನು
ಸಲ್ಲಿಸಿ. ನಾವು ವಿಷಯಕ್ಕೆ ಬರೋದು. ನಿನ್ನೆ ಎಲ್ಲಿಗೆ ಬಂದಿದ್ರಪ್ಪ ವಿಷಯ? ನಿನ್ನೆ ನಾರದ ಮಹರ್ಷಿಗಳು ಯಾವ ಕೈಲಾಸಕ್ಕೆ ಹೋಗಿ ಶಿವನಿಗೆ ವಿಗ್ರಹವನ್ನು ಮಾಡ್ತಾರೆ. ಅದಕ್ಕ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿದ್ರು. ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಅಂತ ಮಾತು. ಅದನ್ನ ಪುರಾಣ ಪ್ರಾರಂಭದಕ್ಕಿಂತ ಪೂರ್ವದೊಳಗೆ ಆ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥದ್ದು ಒಂದು ಮಾತಿನ ಐತಲ್ಲ, ಅದನ್ನು ನಾವು ಶೀರ್ಷಿಕೆಯನ್ನ ಪೀಠಿಕೆಯನ್ನಾಗಿ ಇಟ್ಟುಕೊಂಡು ಒಂದು 5 ನಿಮಿಷ ನೋಡಿ ನಾವು ಮುಂದುವರೋಣ. ರಾಗ್ ಬಹಾರ್
ಯಾವ ಮಹಾತ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಸಮಾಜದಲ್ಲಿನ ಸಮಾನತೆಗಾಗಿ, ಜಾತಿ ಭೇದ, ಲಿಂಗ ಭೇದ, ವರ್ಣ ಭೇದಗಳನ್ನ ಹೊಡೆದು ಹಾಕಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾತ್ಮ ಕಲ್ಯಾಣದ ಬಸವಣ್ಣ. ಆ ಬಸವಣ್ಣನವರು ಈ ವಚನವನ್ನು ಬರೀತಾರೆ. ಸೂರ್ಯನುದಯ, ಸೂರ್ಯ ಅಲ್ಲಿ ಹುಟ್ಟಿನಪ್ಪ ಅಂತಂದ್ರೆ ಆ ತಾವರೆ ಹೂವು ಅನ್ನುವಂಥದ್ದು ಆ ಸೂರ್ಯನ ಕಡೆ ಮುಖ ಮಾಡಿ ನಿಂತು ಅರಳಿಬಿಡ್ತದೆ. ಅದಕ್ಕೆ ಏನು ಬೇಕಾಗಿತ್ತು? ಅದಕ್ಕೆ ಬೇಕಾಗಿದ್ದು ಆ ಸೂರ್ಯನ ಉದಯದ ರವಿ ಕಿರಣಗಳು. ಸೂರ್ಯನ ಉದಯ ಆ ತಾವರೆಗೆ ಜೀವನವಾಗ ಜೀವನ ಆ ತಾವರೆ. ಚಂದ್ರಮನುದಯ ನೋಡಿ, ಆ ಚಂದ್ರ ಬಿಟ್ಟು ಬಂದಪ್ಪ ಅಂದ್ರೆ ಆ ನೈದಿರೆ ಅನ್ನುವಂತ ಹೂವು ಏನೈತಲ್ಲ ಅವಾಗ ಅರಳಿ ನಿಲ್ತತಿ. ಅದಕ್ಕೆ ಅವ್ರು ಏನ್ ಹೇಳ್ತಾರ? ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳ ಅಂತ. ಕೂಡಲ ಸಂಗನ ಶರಣರು ಅಂತಂದ್ರೆ ಯಾರು? ಯಾರು ಕೂಡಲ ಸಂಗನ ಶರಣರು? ವಿಚಾರ ಮಾಡ್ತಲ್ಲ. ಏನು ಸಿದ್ಧಾರೂಢರು ಬಂದ್ರಲ್ಲ, ಕೂಡಲ ಸಂಗನ ಶರಣರು. ಗುರುನಾಥರು ಬಂದ್ರಲ್ಲ, ಅವರು ಕೂಡಲ ಸಂಗನ ಶರಣರು. ಗರಗನ ಮಡಿವಾಳಪ್ಪನವರು, ನಾಗಲಿಂಗಪ್ಪನವರು, ಜಡಿಸಿದ್ದೇಶ್ವರರು ಅವರೇನದಾರಲ್ಲ ಕೂಡಲ ಸಂಗನ ಶರಣರು. ಕಳಸದ ಗುರು ಗೋವಿಂದ ಭಟ್ಟರು ಮತ್ತ ಶರೀಫ ಶಿವಯೋಗಿಗಳು ಬಂದ್ರಲ್ಲ, ಅವರು ಕೂಡಲ ಸಂಗನ ಶರಣರು. ಇವರು ಬರೋದ್ರಿಂದ ನಮ್ಮ ಪ್ರಾಣಕ್ಕ ಇವರು ಜೀವಾಳ ಅಂತೇಳಿ ಆ ಮಹಾತ್ಮರು ಶರಣರು ಈ ವಚನದ ಮುಖಾಂತರ ಹೇಳ. ಅದೇ ರೀತಿಯಾಗಿ ಆ ಯಾವ ನಾರದ ಮಹರ್ಷಿಗಳು ಆ ಕೈಲಾಸದಲ್ಲಿ ಹೋಗಿ ಇಂಥ ಮಹಾತ್ಮರು ಬರವೆಮಗೆ ಪ್ರಾಣ ಜೀವಾಳ ಇದೆಪ್ಪ ನಮ್ಮ ಗೋಲೋಕದ ನದಿಗೆ ಪರಶಿವನಿಗೆ, ಅದಕ್ಕಾಗಿ ನೀನು ಅವ್ರನ್ನ ಆ ಗಣಗಳನ್ನ ನಮ್ಮ ಗೋಲೋಕ ಕಳಿಸಿಕೊಡು ಹೇಳಿ ಅವರಿಗೆ ಬೇಡ್ಕೊಂಡ್ರು ಅನ್ನುವಂಥದ್ದನ್ನ ನೀನೇ ನೋಡಿ. ಮತ್ತ ಶರಣರಿಗೆ ಮಹಾತ್ಮರಿಗೆ ಅವ್ರು ಬಂದ್ರೆ ಜೀವಾಳ ಆಗ್ತದೆ. ಮತ್ತ ನಾವು ಯಾರು ಬಂದ್ರೆ ಜೀವಾಳ? ನಾವು ಯಾರ್ಯಾರು ಬಯಸ್ತೀವಿ? ನಮ್ಮ ಈಗ ಬಂದ್ರೆ ಬಾಳ ಜೀವಾಳ. ಸಾಲಗಾರ ಬರಬಾರ್ದು, ಏನ್ ಸಾಲಗಾರ ಬರಬಾರ್ದು, ಈಗ ಬರ್ಬೇಕು, ಅವರು ಕೊಡುವಾಗಿರ್ಬೇಕು, ಆಗಾಗ ಏನಾರ ತಗೊಂಡು ಗೊತ್ತಿರ್ಬೇಕು ಅಂತ ಬಂದ್ರೆ ನಮಗೆ ಪ್ರಾಣಿ ಜೀವಾಳ. ಅವ್ರಿಗೆ ಹಂಗಲ್ಲ, ತಗೊಂಡು ಹೋಗೋರು ಬಂದ್ರೆ ನಮಗೆ ಪ್ರಾಣ ಜೀವಾಳ ಅಂತ ಹೇಳಿದ್ರು. ತಗೊಂಡು ಹೋಗೋರು ಬರ್ಬೇಕು ನನಗೆ ಅಂದ್ರೆ ಬೇಡುವವರಿಲ್ಲದೆ ಬಡವನಾದಿನಯ್ಯ ಅಂತ ಹೇಳಿದ್ರು ಬಸವಣ್ಣನವರು. ಬೇಡೋರಿಲ್ಲತ್ರ ಬಡವಾದ, ಎಲ್ಲ ಸಂಪತ್ತೈತಿ ನನ್ನ ರಾಜ್ಯದೊಳಗ, ಕಲ್ಯಾಣದೊಳಗ, ಉಣ್ಣೋರಿಲ್ಲ ತಿನ್ನೋರಿಲ್ಲ. ಬೇಡವಂದ್ರು ಬೇಡಿದ್ರೆ ನಾ ಬರ್ಬೇಕಂತೇನಿ, ಜಂಗಮ ದಾಸೋಹವನ್ನು ಮಾಡ್ಬೇಕಂತೇನಿ. ಬೇಡೋರಿಲ್ಲದಕ್ಕೆ ನಾನು ಬಡವನಾಗೇನಿ, ಬೇಡೋರಿಲ್ಲದ ಬಡವನಾಗೇನಿ ಅಂದ. ನಾವಿವತ್ತು ಏನಾಗತ್ತೀವಿ? ಕೊಡೋರಿಲ್ಲದಕ್ಕೆ ಬಡವರಾಗೀವಿ, ಕೊಡೋರಿಲ್ಲದಕ್ಕೆ ಬಡವರಾಗೀವಿ. ನಮ್ಮ ವಿಚಾರಕ್ಕೆ ಮತ್ತು ಆ ಮಹಾತ್ಮರ ವಿಚಾರಕ್ಕೆ ಎಷ್ಟೊಂದು ವಿಭಿನ್ನತೆಗಳದಾವ. ಏನ್ ಪಟ್ಟಿಲ್ಲ ನಮಗ ಆ ಪರಮಾತ್ಮ? ಎಲ್ಲ ಒಂದು ಕೊಟ್ಟಾನ, ಸೃಷ್ಟಿಯನ್ನು ಕೊಟ್ಟ, ಜಗತ್ತನ್ನು ನಿರ್ಮಾಣ ಮಾಡಿದ, ಜನರನ್ನು ನಿರ್ಮಾಣ ಮಾಡಿದ, ಎಲ್ಲ ಸಚರಾಚರವನ್ನು ನಿರ್ಮಾಣ ಮಾಡಿ ಬದುಕಂತೇಳಿ ಒಳ್ಳೆಯ ದೇಹವನ್ನು ಕೊಟ್ಟ. ಇಲ್ಲೇ ನಾವೆಲ್ಲರೂ ಕುಡಿಯವಲ್ಲಿಗ ಕೋಟ್ಯಾಧೀಶರು ಎಷ್ಟು ಮಂದಿ ಇದೀರಿ? ಲಕ್ಷಾಧೀಶರು ಎಷ್ಟು ಮಂದಿ ಇದೀರಿ?
ಇಲ್ರಿ ನಾವು ಒಂದ ಸಾಮದಾವದನಿ ಅನ್ನೋದು ಅಲ್ರಿ ಸ್ವಲ್ಪ ಚಿಂತನೆ ಮಾಡ್ರಿ. ಒಂದು ವಿಚಾರ, ಕೋಟ್ಯಾಧೀಶರು 15 ರೂಪಾಯಿ ಇದೆ ಇಲ್ಲ, ನೀವು ಅದಿರಿ ಅಂತ ಮಾಡಿ ತೋರಿಸಿದ್ರೆ ಹೆಂಗ? ನೀವು ಯಾವ್ದಾದ್ರು ಅಂತೀರಿ, ನಾವು ಹೋಗಿ ಮಾಡ್ತೀವಿ. ಇದು ಮಾತ್ರ ಜರ್ಸಿದ್ದ ಏನ್ ನಾವು ನೀವು ಕೋಟ್ಯಾಧೀಶರು, ನಾವು ಕೋಟ್ಯಾಧೀಶರು. ಹಂಗಾರೆ 1 ಕೋಟಿ ರೂಪಾಯಿ ಕೊಡ್ತಾನೆ, ಯಾರು ಒಂದು ಕರೆ ಕೊಡ್ತೀರಿ? ಕೊಡಾಕ್ ಕೊಡ್ತಿದ್ದೀನಿ, ಒಂದು ಕಿಡ್ನಿ ಕೊಡಾಕ್ ಕೊಡ್ತಿದ್ದೀನಿ, 1 ಕೋಟಿ ರೂಪಾಯಿ ಕೊಡಿಸ್ಬಿಡ್ರಿ. ಇವತ್ತು ಬರೋದಿಲ್ಲ. ಎಷ್ಟು ಕೋಟಿ ಅಂತ ಮಾಡಿದೀವು? ಒಂದು ಕಿಡ್ನಿ ಎಷ್ಟು ಕೋಟಿ ಬಾಳ್ತೈತಿ, ಒಂದು ಕಣ್ ಎಷ್ಟು ಕೋಟಿ ಬಾಳ್ತೈತಿ, ಮೂಗ್ ಎಷ್ಟು ಕೋಟಿ ಬಾಳ್ತೈತಿ. ಆ ಮೂಗಂತೂ ಬರೀ ಅದು ಎಟ್ರು ಬರೀ ಕಿವಿ ಎಟ್ರು ಬರೀ ಕಿವಿ ಒಳಗೆ ಕಿವಿ ಎಷ್ಟು ಕಿಮ್ಮತ್ತಿದ್ದು. ಈ ಚಸ್ಮಾ 1000 ರೂಪಾಯಿ ಇದ್ರು. ಆದ್ರೆ ಇದೇನೈತಿ ಈ ಜಾಗ ಎಷ್ಟು ಕೋಟಿ ಇದು? ಮತ್ತಿಂತ ಕೋಟಿ 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 ಬೆಲೆ ಬಾಳುವಂತ ಈ ಸುಂದರವಾಗಿರ್ತಕ್ಕಂಥ, ಆರೋಗ್ಯವಾಗಿರ್ತಕ್ಕಂಥ, ವಿಚಾರವುಳ್ಳಂತ, ಶ್ರೇಷ್ಠತೆಯನ್ನ ಮೆರೆಯುವಂತ ಶಕ್ತಿ ಉಳ್ಳಂತ ಈ ದೇಹ ಮನಸ್ಸು ಅನ್ನುವಂಥದ್ದನ್ನು ನಮಗ ಆ ಪರಮಾತ್ಮ ಕೊಟ್ಟನಲ್ಲ. ಮತ್ತೆ ಇನ್ಯಾಕ್ ಬೆಳಿತೀವೋ ಅಂತ ನಾವು ಇನ್ಯಾಕ್ ಬೆಳಿತೀವೋ? ದುಡಿದು ದುಡಿಯಾಕ ಶಕ್ತಿ ಕೊಟ್ಟಲಿ, ವಿಚಾರ ಮಾಡಕ ಬುದ್ಧಿ ಶಕ್ತಿ ಕೊಟ್ಟಲಿ. ಕಾಯಕವೇ ಕೈಲಾಸ, ಕಾಯಕವನ್ನು ಮಾಡ್ತೀವಿ ಹೇಳಿ ಆ ಬಸವಣ್ಣನ ಹೇಳಿ. ಅದಕ್ಕಾಗಿ ಕಾಯಕದ ಮಹಾತ್ಮೆ, ಪೂಜೆಯ ಮಹಾತ್ಮೆ ಇವೆಲ್ಲವನ್ನು ತಿಳ್ಕೊಳ್ಳುವಂತ ಒಂದು ಏನು ವ್ಯವಸ್ಥೆ ಅಂತೇನೈತಲ್ಲ, ಇದ ಪುರಾಣ. ಬದುಕಲು ಕಲಿಯುವ ರೀತಿ, ಬದುಕುವ ರೀತಿ, ಬದುಕಲು ಬೇಕು ಬದುಕುವ ಈ ಮಾತು ಅಂತ ಹೇಳ್ತಾರೆ. ಅಂತ ಪುರಾಣವನ್ನ ನಾವು ನೋಡಕ ಇವತ್ತ ಕರೆಪಣ್ಣ ನಾವು ನೀವು ಎಲ್ಲರೂ ಮನೆಯಿಂದ ಬರುವಾಗ ಒಂದು ವಸ್ತುವನ್ನು ನೋಡ್ಕೊಂಡು ಏನಿರ್ಬೇಕಂತೀರಿ? ಅದು ಏನ್ ನೋಡ್ಕೊಂಡು ಬಂದಿರ್ಬೇಕಂತೀರಿ? ನಾವು ಯಾವ್ದನ್ನ ನೋಡೋದು ಬಿಟ್ರು ಅದನ್ನ ನೋಡಿ ಬರೋದು ಬಿಡೋದು ನಾವು. ಏನ್ ಒಂದು ವಸ್ತುವನ್ನು ನೋಡ್ಕೊಂಡು ಬಂದಿದ್ದೀವಿ. ನಾನ ಹೇಳಿದ್ದೆ ಕನ್ನಡಿಯನ್ನು ನೋಡ್ಕೊಂಡ ಬಂದೀವಿ ನಾವು. ಏನ್ ನೋಡೋದು ಬಿಟ್ರು ನಾವು ಕನ್ನಡಿಯನ್ನು ನೋಡೋದು ಬಿಡುದಿಲ್ಲ. ಯಾಕೆ? ಆ ಕನ್ನಡಿಯನ್ನು ನೋಡಿದಾಗ ನಾವು ಹೆಂಗದೀವಿ ಅನ್ನುವಂಥದ್ದು ನಮಗ ಬಾಹ್ಯ ಪ್ರಪಂಚದ ಜ್ಞಾನ. ನಾವು ಮುಖ ಹೆಂಗೈತಿ, ಇದಕ್ಕೆ ಹೆಂಗೈತಿ, ಪೌಡರ್ ಹೆಂಗೈತಿ, ನೋವು ಹೆಂಗೈತಿ, ವಿಡಿಯೋ ವಿಶೇಷ ಬಂದಾವು ಎಲ್ಲ ನೋಡ್ಕೊಂಡು ಅವತ್ತು ವಯಸ್ಸಾಗಿ ಒಂದೊಂದು ಬೆಳಗ್ಗೆ ಚಿಂತಿಚಾರು ನೋಡ್ಕೊಳ್ಳೋದು, ಒಂದು ತಕ್ಕೊಳ್ಳೋದು ಇನ್ನೊಂದು ಮೊದಲು ಅದನ್ನ ನೋಡ್ಕೊಂಡು ಬಂದಿಲ್ಲ ನಾವು. ಆ ಹೊರಗಿನ ಆ ಬಾಹ್ಯ ಪ್ರಪಂಚದ ಈ ಸೌಂದರ್ಯವನ್ನ ನೋಡ್ಕೊಳಕ್ಕೆ ನಾವು ಕನ್ನಡಿ ನೋಡ್ಕೊಂಡ್ಬಂದ್ರೆ ಅಂತರಂಗ ಪ್ರಪಂಚದ ಈ ಜ್ಞಾನವನ್ನ, ಮನಸ್ಸನ್ನ, ಹೃದಯವನ್ನ, ಹೃದಯ ವಾಸವನ್ನ ಅರಿತುಕೊಳ್ಳಕ್ಕೆ ಏನ್ ಬೇಕಾಗಿತ್ತು ಅಂತಂದ್ರೆ ಪುರಾಣ ಪುಣ್ಯಕಥೆಗಳು, ಮಹಾತ್ಮರ ಮಾತುಗಳು ಅನ್ನುವಂಥವ್ರು ನಮಗೆ ಬೇಕಾಗಿತ್ತು. ಆ ಮಷೀನ್ ಮರ್ತು ತಂದೆ ನೀನ್ ಹೇಳಿದ್ಯ ಎದ ಮಿಷಿನ್ ತರ್ತಾನೆ ಅಂತ ಹೇಳಿ ನಾ ಅದಕ್ಕೆ ಹೇಳ್ತಾರ ಅವರು ಆತ್ಮರು ಹೇಳ್ತಾರ ಏನಂತಾರಂದ್ರೆ, ನನಗೆ ನಿಮ್ಮ ನೆನಹಾದಾಗಲೇ ಉದಯ. ನನಗೆ ನಿಮ್ಮನ್ನ ಯಾವಾಗ ನೆನಪು ಮಾಡ್ಕೊಂತಾನೆ ಅವಾಗ ನನಗೆ ಉದಯ ಆದಂಗ, ಅವಾಗ ನನಗೆ ಬೆಳಕು, ಅವಾಗ ನನಗೆ ದಿವಸ, ಅವಾಗ ನಾನು ಎಚ್ಚರ. ನನಗೆ ನಿಮ್ಮ ಮರೆಹಾದಾಗಲೇ ಅಸ್ತಮಾನ. ನಿಮ್ಮನ್ನು ಯಾವಾಗ ನಾನು ಮರಿತೀನಿ ಅವಾಗ ನನಗೆ ವಸ್ತು ಮುಳುಗದಂಗ ಹತ್ತಲಾದಂತೆ ಮರೆತು. ನನಗೆ ನಿಮ್ಮ ನೆನಪೇ ಜೀವನ, ಅದ ನನ್ನ ಜೀವನ. ನನಗೆ ನಿಮ್ಮ ನೆನಪೇ ಪ್ರಾಣಕಾಲ
ತಂದೆ ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ಒತ್ತಯ್ಯ. ನನ್ನ ಹೃದಯದೊಳಗ ನಿಮ್ಮ ಮಹಾತ್ಮರ ಆ ಚರಣಗಳೇನವಲ್ಲ ಅದರ ಅಚ್ಚನ್ನು ಒತ್ತಿ ಬಿಡು ನನ್ನ ಹೃದಯದೊಳಗೆ. ಮನದಲ್ಲಿ ಸಡಕ್ಷರೆ ಒತ್ತಯ್ಯ, ಬರೆಯಯ್ಯ ಕೂಡಲ ಸಂಗಮ ದೇವ. ಅವರು ನನ್ನ ಹೃದಯದೊಳಗ ನಿನ್ನ ಪಾದಗಳನ್ನ ಅಚ್ಚುಗಳನ್ನ ಅಳಿಲಾರ್ದಂಗ ಒತ್ತು ಅಂತ. ಮನದೊಳಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತ ಸಡಕ್ಷರ ಮಂತ್ರವನ್ನ ನನ್ನ ಮನದೊಳಗ ಒಂದು ಸಲ ಬರೆದ್ರು. ಎಂದೆಂದೆಂದೆಂದು ಅದನ್ನ ಅಳುಕಿಸುಗಳಾಗಿ ಬಂದಿರಬಾರದು. ಹಂಗ ನನ್ನ ಮನಸ್ಸಿನೊಳಗ ಬರೀ ಹೃದಯದ ನಿಮ್ಮ ಪಾದದ ಅಚ್ಚನ್ನ ಒತ್ತು ಅಂತ ಹೇಳ್ತಾರೆ ಬಸವಣ್ಣ. ನಾವು ಇದ್ದಿದ್ದ ಏನ್ ಮಾಡಕತ್ತೀವಿ ಅಂದ್ರೆ ಈ ಟ್ಯಾಟೋ ಅಂತ ಬಂದು ನೋಡ್ರಿ, ಮೊದಲ ಹಚ್ಚಿ ಅಂತ ಹಾಕ್ಸ್ಕೊತಿದ್ರು ಅವ ಹಿಂದಿನ ಕಾಲದವರು. ಅವರಲ್ಲೇ ಕೈಯಾಗ ಇಂತಲ್ಲೇ ಹಾಕಿಸ್ಕೊತಿದ್ರು. ಇತ್ತಿತ್ತಾಗಿ ಒಂದ ಹುಡುಗರು ಬಂದ್ರಿ, ಆ ಟ್ಯಾಟೋ ಅಲ್ಲಿ ಮಕ್ಕಳಲ್ಲಿ ಎದಿ ಮ್ಯಾಲ ತೊಡಿ ಮ್ಯಾಲ ಟ್ಯಾಟೋ ಹಾಕ್ಸ್ಕೊಳಕತ್ತೀವಿ. ಎಷ್ಟು ಬರ್ತೈತಿ ಆ ಶರಣರ ವಿಚಾರಕ್ಕೆ ನಮ್ಮ ವಿಚಾರಕ್ಕೆ. ಅವು ಟ್ಯಾಟೋ ಹಾಕ್ಸ್ಕೊಂಡ್ ಬರ್ತಾವ್ರೆ ಮನೆಗೆ. ಮನೆ ಅದನ್ನ ನೋಡಿ ತಂದೆ ತಾಯಿ ಬೇಯಕ್ಕೆ ಹೋಗ್ತಾರ. ಅವಾಗ ನಮ್ಮ ಹತ್ರ ಬರ್ತಾವ ಹುಡುಗರು, ಸರ್ ಹಿಂಗ್ರಿ ನಾ ಟ್ಯಾಟೋ ಹಾಕ್ಸ್ಕೊಂಡ್ ಬಂದೀನಿ, ಇದನ್ನ ತೆಗಿ ಅಂತವಲ್ಲ ಏನಾರ ಮಾಡಿದ್ರೆ ತುಡುಗಿ ಯಾಕೆ ಬರ್ತೈತಿ ಬರೋದೇ. ನಾವು ಪೂರ್ಣ ಚರ್ಮಕ್ಕೆ ತೆಗಿಬೇಕು, ಒಳ್ಳೆ ಎಷ್ಟರ ಖರ್ಚಾಗಲಿ ಟ್ಯಾಟೋ ತೆಗೀರಿ. ಮತ್ತೆ ಹೋಗಿ ಮತ್ತೆ ಬಳ್ಳಿ ಬಂದಾಗ ಬಂದಿದೆ ಸುತ್ತಾಗ ಮೀನು ಅಲ್ಲಿ ಬಿಟ್ಟು ಅದನ್ನ ತೆಗಿಯಾಕ ಕೊಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಅಂತ ಇಂಥವ್ ಟ್ಯಾಟೋ ಹಾಕ್ಸ್ಕೊಂಡೆ ಹಚ್ಚೆ ಹಾಕ್ಸ್ಕೊಂಡೆ ಯಾಕೆ ಮಾಡ್ತೀವಿ. ಆ ಪರಶಿವನ ಆ ಯಾವ ಅವನ ಆ ಷಡಕ್ಷರಿ ಮಂತ್ರ ಏನೈತಲ್ಲ ಕಿವಿ ಒಳಗ ನಿನ್ನ ಜನ್ಮ ಪಾವನಕತಿ ಅನ್ನೋ ಆತ್ಮರಿ ಹೇಳಾಕತ್ತ. ಅದಕ್ಕೆ ಪರತರ ಮುಕ್ತಿಗೆ ಉಪಾಯಗಳು ಯಾವ ನಿಜಗೊಳಿಸಿ ಯೋಗಿಗಳು ಹೇಳ್ತಾರೆ. ಮಾಂಡಲಿಕ ಮಹಾರಾಜರು ನಿಜಗೊಳಿಸಿ ಯೋಗಿಗಳು. ದೊಡ್ಡ ರಾಜ ಆ ಮೈಸೂರಿನ ಹತ್ರ ಶಂಭುಲಿಂಗನ ಬೆಟ್ಟದೊಳಗೆ ಹೋಗಿ ಕುಂತ್ಕೊಂಡು ಸಟ್ಟ ಶಾಸ್ತ್ರಗಳನ್ನು ಬರೆದು ಶಂಭುಲಿಂಗನ ಕೂಡ ಮಾತಾಡಿದ್ರೆ ಸಟ್ಟ ಶಾಸ್ತ್ರಗಳು ತಯಾರಾದವು ಅಂತ ಮಹಾತ್ಮರು ಹೇಳ್ತಾರ. ಪರತರ ಮುಕ್ತಿಗೆ ಉಪಾಯವುದು ನಿಜ ಶಿವ ಮಂತ್ರವನ್ನ. ಯಾವುದು ನಿಜ ಶಿವ ಮಂತ್ರ? ಓಂ ನಮಃ ಶಿವಾಯ ಮಂತ್ರವನ್ನ ಹರನಾಮವನ್ನು ಬಿಡದೆ ಜಪಿಸಬಲ್ಲವರಬವ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರಬವ. ಮರಣ ಮಾಯಾ ಕರ್ಮ ಮಲಪಾಶ ಬಂಧು ಬಹುದುರಿತ ಸಂಸಾರ ಸಂತಾಪ ಸಂಜಯ ಬಳಿದು ವರವೋ ಮೋಕ್ಷ ಬಳಿದು. ಆ ಹರನಾಮವನ್ನು ಬಿಡದೆ ನಾವು ಜಪಿಸಿದ್ರೆ ಮರಣ ಮಾಯ ಕರ್ಮ ಬಲಪಾಶ ಅನ್ನುವಂಥದ್ರಿಂದ ನಾವು ಪಾರಾಗತ್ತ ಸಾಧ್ಯತೆ ಅನ್ನುವಂಥ ಮಾತನ್ನ ಆ ರುಚಿಗೆಲ್ಲಿ ಸುವೇದಿಗಳು ಹೇಳ್ತಾರಲ್ಲ ಅದನ್ನ ಬಸವಣ್ಣನವರು ಹೇಳ್ತಾರ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನೋಡ್ರಿ ಹ್ಯಾಂಗ ಬೇಡ್ಕೊತಾರ ನೋಡ್ರಿ. ಅಂತ ಮಹಾತ್ಮರಾದ ಸಹಿತವಾಗಿ ಬದುಕಿನ ತಪ್ಪು ಅವ್ರು ಇದನ್ನ ಬೇಡ್ಕೊಂಡ್ರು. ನರವಿಂದ್ಯ ಏನೈತಲ್ಲ ಇದು, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಣ್ಣದೊಂದು ಗಿಳಿ ಮಾಡಿ ಕಳಿಸ್ತಾರೆ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ.
ಶಿವ ಶಿವ ಎಂದೋದಿಸೆಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹೆಯ ಕೂಡಲು ನನ್ನನ್ನು ಗಿಳಿ ಮಾಡಿ ಕಳಿಸು. ಪಂಜರದೊಳಗೆ ಹಾಕಲಿ ಯಾಕೆ ನೀನು ಭವಬಂಧನ ಅನ್ನುವಂಥ ಪಂಜರದೊಳಗ ಆಶಾ ಪಾಶ ಮಾಯಾಮೋಹ ಅನ್ನುವಂಥ ಪಂಜರದೊಳಗೆ ಹಾಕಬಾರಪ್ಪ. ಭಕ್ತಿ ಅನ್ನುವಂಥದ್ದು ಪಂಜರಕ್ಕೆ ಅದರೊಳಗೆ ಹಾಕಿಬಿಡು. ಪಂಜರಗಳು ಬಾಳದವು. ಭಕ್ತಿ ಅನ್ನುವಂಥ ಪಂಜರದೊಳಗೆ ಹಾಕಿ ಶಿವ ಶಿವ ಎಂದೋದಿಸೆಯ ಒಳಗೆ ಹಾಕಿಬಿಟ್ರೆ ನನ್ನ ಶಿವ ಶಿವ ಅನ್ನೋದು ಬಿಟ್ರೆ ಬೇರೆ ಏನು ಅನ್ನಾಗ್ತಿದ್ದಿಲ್ಲ. ಯಡಿಯೂರು ಸಿದ್ದೇಶ್ವರರು 12 ವರ್ಷ ತಪಸ್ಸನ್ನು ಮಾಡಿದ್ರು. ಕೆಗ್ಗೆರೆ ಅಂತಿ ಕೆಗ್ಗೆರೆ. ಆ ತಪಸ್ಸನ್ನು ಮಾಡಾಕ ತಪಸ್ಸಿಗೆ ಕೆಗ್ಗೆರೆ ಒಳಗೆ ಯಡಿಯೂರು ಸಿದ್ದೇಶ್ವರ ಒಳಗೆ ಕೂತರದ ಅಲ್ಲೇ ಸಮಾಧಿ ಸ್ಥಿತಿ ಒಳಗೆ ಕೂತ್ಬಿಟ್ರು. ಕುಂತಾಗ ಆ ನಾಡಿನೊಳಗೆ ಹೋದ್ರೆ ಬರೀ ಹುತ್ತುಗಳದಾವ್ರಿ. ಹುತ್ತು ಬೆಳೆಯುವಂತ ನಾಡು. ಅಲ್ಲೇನಾದ್ರು ಅವ್ರು ಕುಂತ್ಕೊಂಡ್ರು ಮ್ಯಾಲೆಲ್ಲ ಹುಟ್ಟು ಬೆಳ್ಕೊಂತ ಬಂದಿತ್ತು. ಮ್ಯಾಲ ಹುತ್ತಷ್ಟ ಕಾಣಲು ಅಲ್ಲಿ ಮಕ್ಕಳಿಗ ಇರುವಂತ ಆಕಳುಗಳು ಹೋಗಿ ಆ ಹುತ್ತದ ಮ್ಯಾಲೆ ನಿಂತು ಆ ತಪಸ್ಸಿನ ಒಂದು ಶಕ್ತಿಗೆ ತಾವ ಹಾಲು ಕೊಡುತ್ತದೆ. ಅವಾಗ ಎಲ್ಲ ಮಹಾತ್ಮರು ಅಲ್ಲಿರುವಂತ ಎಲ್ಲ ಭಕ್ತರು ಮತ್ತ ಕೂತ್ಕೊಂಡು ಎಷ್ಟೋ ಮಕ್ಕಳಿಗೆ ಹಾಲು ತಗೊಂಡು ಹೋಗಿ ಆ ಹುತ್ತಿನ ಹಾಕಿ 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 ಹುತ್ತವನ್ನು ಬಿಡಿಸಿ ಅವ್ರು ಕರ್ಕೊಂಡ್ಬಂದ್ರು. ಅಲ್ಲಿ ಗುಡ್ಡಿಗಳು, ಪಕ್ಷಿಗಳು, ಹಾವುಗಳು ಎಲ್ಲವೂ ಮರಿ ಮಾಡಿರ್ತಿದ್ವು. ಕೆಲವು ಗಡ್ಡೆಗಳು ನಿಂತಿದ್ವು. ಆ ಯಡಿಯೂರು ಸಿದ್ದಲಿಂಗೇಶ್ವರರು ಅದನ್ನು ನೋಡಿದ್ರಂತ ಏನಾದಾಗಿ ಕೇಳಿಸಿ ಹೋಗ್ಬಿಡ್ರಿ. ಯಾಕಂದ್ರೆ ನಾನು ಎದ್ದು ಬರ್ತೀನಿ ಅಂದ್ರೆ ನಾನು ನೋಡಿ ಮಹಾತ್ಮರ ಒಂದು ವಿಚಾರ ಹೆಂಗಿತ್ತು. ಇನ್ನೂ ಮೂರ್ತಿಗಳು ತಡೆದು ಹೊರಗೆ ಬರ್ತಾನೆ. ಯಾಕೆ ಇಲ್ಲ ಇಲ್ಲೇ ಹಾವುಗಳು ಬಂದು ತತ್ತಿ ಇಟ್ಟಾವು, ಗುಬ್ಬಿಗಳು ಬಂದು ಮರಿ ಇಟ್ಟಾವು, ಇವನ್ನೆಲ್ಲ ಬದುಕಿಸ್ಬೇಕಲ್ಲ ಹೇಳಿ ಮತ್ತು ಮೂರ್ತಿಗಳು ಅಲ್ಲೇ ಕುಂತ್ಕೊಂಡು ಆಮೇಲೆ ಆ ಬಲ್ಮೆಯನ್ನು ದಾಟಿ ಹೊರಗೆ ಅದಕ್ಕೆ ಅವು ಪಕ್ಷಿಗಳು ಅಲ್ಲಿಂದ ಎದ್ದು ಬಂದು ದೊಡ್ಡವಾಗಿ ಸಂತೋಷದಿಂದ ಹಾರಾಡ್ತಕ್ಕಂತ ಆ ಪಕ್ಷಿಗಳು ಚುಮ್ 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 ಅಂತ ಒಂದು ನಮದು ಕೇಳುತ್ತಿತ್ತಂತ. ಆದ್ರೆ ಅವು ಚುಮ್ ಚುಮ್ ಅಂತಿದ್ದಿಲ್ಲ, ಚೂ 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 ಚುವ ಚುವ ನೋಡಿ ನಮಗ್ ಕೇಳಿಸೋದು ಚುಮ್ ಚುಮ್ ಅಂತೇಳಿ. ಆ ಒಂದು ಶಿವ ಶಿವ ಅಂತ ಅಂತವು ನಾವಂತೀವಿ, ಚೂ ಚೂ ಅಂತ ನೋಡೋದು ಚೂ ಒಂದೇ ಇಲ್ಲವು. ಶಿವ ಶಿವ ಅಂತವಂತವು ನಮಗ ಹಂಗೆ ಕೇಳಬೇಕಂತ ನೋಡಿ. ಆ ಗುಬ್ಬಿ ಪಕ್ಷಿಗಳ ಸಹಿತ ಶಿವ ಶಿವ ಅಂತವಂತಂದ್ರೆ ಮತ್ತಿನ್ನ ನಾವಂಬಾರ್ದ್ರೆ ಪರತರ ಮುಕ್ತಿಗೂ ಬಾಯಿಗಿದು ನಿಜ ಶಿವ ಮಂತ್ರವನ್ನ ಅನ್ನುವಂತ ಮಾತನ್ನು ನಾವು ನೋಡ್ಕೊಂಡು ಮುಂದೆ ಹೋಗುದು. ಏನಾಗಿತ್ತಂದ್ರ ಈ ಮಾರ್ಕೆಟ್ ಒಳಗಿರಿ ಕಾಯಿಪಲ್ಲೆ ಹಚ್ಚಿರ್ತಾರೆ. ಮಾರ್ಕೆಟ್ನಾಗ ಕಾಯಿಪಲ್ಲೆ ಅಂತಂದ್ರೆ ಎಲ್ಲ ಹಚ್ಚಿರ್ತಾರೆ. ಆ ಬಾಗವಾನ್ ರೇಖ ಕೂತಿರ್ತಾರೆ. ಅಲ್ಲಿ ಆಕಳುಗಳು ಅಡ್ಡಾಡ್ತಿರ್ತಾವ ಮಾರ್ಕೆಟ್ನಾಗ. ಅವು ಆಕಳುಗಳು ಏನ್ ಮಾಡ್ತಾವು? ಸುಮ್ಮನೆ ಅವು ಕೊಂಡ್ರೆ ಅಂದವು ಏನ್ ಮಾಡ್ತಾವ? ಬಾಯ್ ಅವು ಬಾಯ್ ಹಾಕೊಂತ ಹೋಗ್ತಾವ. ಮತ್ತ ಅವ್ರ ಆಯ್ತು ತಿನ್ಲಿ ಅಂತಾರಲ್ರಿ. ಅವ್ರು ತಿನ್ಲಿ ಅಂತಾರ ಏನ್ ಗೆದಸ್ ಬೆಳೆಸ್ತಾರ. ಏನ್ ಬಡದೊಂದು ಗತ್ತ ಇಟ್ಬಿಟ್ಟಿರ್ತಾರೆ ಮಕ್ಕಳು. ಹೆಂಗ ಸುಮ್ಮನೆ ಇದ್ರು ಅವ್ರು ವ್ಯಾಪಾರ ಆಗೋದಿಲ್ಲ. ಇವು ಬಾಳ ಅದಾವು. ಒಂದು ಬುಟ್ಟಿ ಒಳಗೆ ಹೋಗಿ ಬಾಯಿ ಇಡ್ತು ಅಂತಂದ್ರ ಆ ಹೆಣ್ಮಕ್ಳು ಹಾಕೋದ್ ತಗೊಂಡು ಕಟ್ಟಂತ ಬರ್ತಾರ ಇಡ್ತಾರ. ಅದು ಮತ್ತೆ ಮುಂದೆ ಹೋಗ್ತದೆ. ಮುಂದೆ ಹೋಗಿ ಮತ್ತೊಬ್ಬರು ಬುಟ್ಟಿಯಾಗ ಬಾಯಿ ಯಾಕೆ ಮುಗಿತಾರ ಮತ್ ಹೋಗೈತಿ. ಎಲ್ಲ ಕಡೆಯಿಂದ ಅದ ಬಿಗಿಸ್ಕೊಂತ ಬರ್ತೈತಿ. ಹೇಳಿ ಮೈತುಂಬ ಭಾಷೆಗಳು ಮುಡಿದ್ರು ಮತ್ತು ಹಂಗ ಜನ್ಮ ಜನ್ಮಾಂತರದಿಂದ ನಾವು ಮೋಹ, ಮಮಕಾರ, ಮಾಯೆ, ಅಹಂಕಾರ, ನನ್ನದು ತನ್ನದು ಅನ್ನುವಂತ ಬಾಬಾನ ಬುಟ್ಟಿ ಒಳಗ ಬಾ ಇಡಾಕತ್ತೀವಂತ ಜನನ ಮರಣಗಳು ಅನ್ನುವಂತ ಬಾಗವಾನ ದಿಪ್ಪಿ ಓದ್ಕೊಂಡು ಮತ್ ಹೋಗು ಮತ್ ಬಾ, ಮತ್ ಹೋಗು ಮತ್ ಬಾ
ಅಂತೇಳಿ ನಮ್ಮನ್ನು ಮಾಯ ಓದು ಬಿಡಕ್ಕ ವಿವರಣೆ ಮಾಡ್ಯಾರ. ಅಂತದ್ದನ್ನ ಮೀರಿ ಅವನ್ನೆಲ್ಲವನ್ನು ತ್ಯಾಗ ಮಾಡಿ ಬಂದವರು ಯಾರಪ್ಪ ಅಂತಂದ್ರೆ ಶಿಶುನಾಳ ಶ್ರೀಪ ಶಿವಯೋಗಿಗಳು ಅಂತ. ಅದಕ್ಕೆ ಶಿಶುನಾಳ ಶ್ರೀಪ ಶಿವಯೋಗಿಗಳು ಅಲ್ಲಿ ಜನಸ್ತಾರ ಅದನ್ನ ಗ್ರಾಮದಲ್ಲಿರುವಂತ ಅಜ್ಜುಮಾ ಮತ್ತು ಮಾಮ ಸಾಹೇಬರು ಅತ್ಯಂತ ಸರ್ವಶ್ರೇಷ್ಠ ದಂಪತಿಗಳಾಗಿ ಜೀವನವನ್ನ ನಡೆಸಾಕತ್ತಿದ್ರು. ದಾನ ಧರ್ಮದ ಯಾನ್ವಿತಿ ಮಾನವದ ಪರಮತಿ ಪಾದಗ ನಾನು ಕಾನ ಸ್ವಲ್ಪೈದು ಚಾಣಾಕ್ಷ ಮತ್ತೆ ಇಮಾಮ್ ಸಾಹೇಬರು ದಾನ ಧರ್ಮಗಳಲ್ಲಿ ಸತ್ಕಾರ್ಯಗಳಲ್ಲಿ ಶ್ರೇಷ್ಠ ಚಿಂತಾಮಣಿಗಳಾಗಿದ್ರು, ಸಂತರಾಗಿದ್ರು, ಭೀಮರಾಗಿದ್ರು ಅನ್ನುವಂಥದ್ದನ್ನ ಆಯಾವ ಸದಾಶಿವಾನಂದ ಮಹಾಸ್ವಾಮಿಗಳು ಅವ್ರ ಭಯ ಅನುಸರಿಸಿ ಹೋಗುತ್ತೆ ಸಜ್ಜನರ ಪೋಷಿಸಿದ ಪವಿತ್ರ ನರ್ಚಿಸುತ್ತೆ ಲಜ್ಜೆಯು ಜಟಕರಿಸದೆಲ್ಲಿಯೂ ಸಂಸಾರದೊಳಗೆ ಕಚಡಿ ಬಸರಾಗಿ ಶಿಶುವನಾಳ ಏನಿದ್ದಲ್ಲ ಆ ಶಿಶುವನಾಳ ಗ್ರಾಮದೊಳಗಿರುವಂತ ತಾಯಿ ಹಜ್ಜುಮ ನೋಡಿ, ಅವಳ ಹೆಸರು ಹಜ್ಜುಮ, ಪತಿ ಹೆಸರು
ಇಮಾಮ್ ಸಾಹೇಬ್ ಅವ್ರು ಹೆಂಗಿದ್ರಂದ್ರ ಸತಿಪತಿಗಳೊಂದಾದ ಭಕ್ತಿ ಇತವ ಪುರುಷುವಂಗೆ ನೋಡಿ, ಸತಿಪತಿಗಳೊಂದಾದ ಭಕ್ತಿ ಇತವ ಪುರುಷುವಂಗೆ ಶಿವಗ ಈ ಸಂಸಾರಿಕ ಸಂಸಾರಿಕ ಜೀವನ ಯಾರಾದ್ರೂ ಬಹಳಷ್ಟು ಚಂದ ಇತ್ತಂದ್ರೆ ಬಹಳ ಸಂತೋಷ ಜೀವನ ಅಷ್ಟು ಚಂದ ಜೀವನ ಮಾಡ್ಕೊಂಡು ಅಂತಂತವ್ರು ಯಾರಿದ್ರಪ್ಪ ಅಂತಂದ್ರೆ ಇಮಾಮ್ ಸಾಹೇಬ್ರು ಮತ್ತೆ ಹಜು ಮಾತಂತೂ ತಿಳಿದ್ರು ಅನ್ನುವಂಥ ಮಾತನಿಗೆ ದಿನಾಲು ಆ ಸತಿಯ ಚರಣಕ್ಕೆ ನಮಸ್ಕಾರಗಳನ್ನು ಮಾಡಿ ನಾನು ಉತ್ತರದೊಳಗೊಂದು ಮಗು ಬೇಕಲ್ಲ ಅಂತೇಳಿ ಆ ಮಾತಿನೊಳಗೆ ದಿನನಿತ್ಯ ಪ್ರಾರ್ಥನೆ ಮಾಡ್ತಾರೆ. ಎದುರು ಮಾತು ದುರ್ಗಳಿಯ ಎಮ್ಮಿಗೆ ಸರಣ ತಾಯಿ ಜನನ ವರದಿ ಚಂದ್ರ ಪಾಯ್ಯ ಮಳುಂದಸ ಬರದೆ ಗ್ರಹದೊಳಗೆ ಮದನ ವಾಸನೆ ಬಿಂದ ಕನನಿಗೆ ಕದನ ಕರ್ಕಶ ಹುಟ್ಟಿ ಮಟ್ಟುಗೆ ಸುರತಿ ಮರಬರೆ ಹುಟ್ಟಲತೆಯ ಇಹಳು ಸಣ್ಣುಗೆ ಹುಡುಗರೆಯ ಮನದೊಳು ತೊಳಕುಗಳನಗೆಸಗೆ ಪ್ರತಿದಿನ ದುಡಿಸದೊಳು ದುರ್ವಾಗದಯ್ಯದೆ ಸಾನ ಕೂಲದೊಳು ಅಡಿ ಹುಡಿಯನೊಳಗೈದು ಪರಪತಿಯೊಡನೆ ವಚನವ ನುಡಿದು ಚಲದು ನುಡಿಗಿಡಲಿ ಮನೆ ಎಂಬ ವೀರು ನುಡಿ ನುಡಿಯಲಿಲ್ಲ ಕಾಲಿ ಸುರರ ದಂಪತಿ ಜ್ವಲೆದು ವಾಯ್ತೆಯ ಮಾಡಿ ತೊಡು ಮಾಡಿ ಚಲುವ ಪುತ್ರರು ಮನ್ನೊರೆದಿದು ಒಯ್ದು ತಮ್ಮೊಳಗೆ ಸಲುವ ಸುಕುಮಾರಿಗಳ ಕಲೆಯದ ಪಟ್ಟ ತಂದು ಸುವಿಸೆಯ ಕಳೆದು ಕೂಗುಗೆ ಮಾಡಿ ಜೋಗುಳ ಮುದಿ ಬಿಡಲೇ ನನಗೂ ಒಂದು ಪುತ್ರ ಸಂತಾನ ನಾನು ಎಲ್ಲರ ನನ್ನ ಮಗನ ಆಡುತ್ತೇನೆ, ನನ್ನ ಮಗನ ತೊಟ್ಟದೊಳಗೆ ಹಾಕ್ತೇನೆ, ನನ್ನ ಮಗನ ನಾನು ತಿಳುವನ ಅಂಗಿ ಹಾಕಿ ನಾನು ಜೋಳ ಮಾಡ್ತಿದ್ದೆಲ್ಲ ಅನ್ನುವಂಥ ವಿಚಾರ ಆ ತಾಯಿಯಲ್ಲಿ ಕೆಲವು ಮೊದಲ ಪಟ್ಟೆಯ ಕೊರತೆ ಕೆಂಪದಿ ಚೂಲ ಪಟ್ಟೆಯ ಕೊರತೆ ಸುಂದರ ಸುರತಿ ಲಗಿಸದ ಕೊರತೆ ಚಲುಪುತ್ರಗಳ ಕೊರತೆ ಜಬರ ದಟ್ಟವ ಮನೆಯ ಕೊರತೆಯು ಬರಲಿ ಪಟ್ಟ ಕೊರತೆ ಕೊರತೆಯು ಸದಮೊಳದವರ ವಾಸಿ ಪಟ್ಟ ಕೊರತೆ ಇರುತ್ತಿರರು ಇರದಲ್ಲಿಗೆ ಮುಂದೆ ದಂಪತಿ ವರಕಪೋನಿಯನಿ ಮಧುರಪುರ ಪರಮಗಾದರ ಬಲಿಯ ವಲ್ಲಿಗೆ ಮೈದು ಪೂಜಿಸುತ್ತ ತರುಣನೋರ್ವನ ಕೇಳುಲಾಂತ ಧರಣಿಯೋದ್ಧಾರವನ್ನು ಮಾಡುವುದು ಇವನೇ ಸಮಚುತನಿಂದ ಸಾಧಿಸಿ ಶಿವನು ಮುದದಿಂದ ಇವರೇ ಸಮುಚಿತರೆನರು ಸಾಧಿಸಿ ಶಿವನು ಮುದದಿಮ್ಮ ಹಜುರು ಮಾಂಬೆಯ ಕವಿಬಲದ ಗರ್ಭರು ನೋಡಿದ ನನಿತ ಸಂಭ್ರಮದೆ ಅವನ ಲಿಂಗಾಗಿಯರಲ್ಲಿಯೇ ಕವಿರ ಜನವನ ಕೀರ್ತಿ ಕವಿ ಸಮಾನವ ಶಿಶುವ ಪಡೆ ನೀನೆಂದು ನೆಗೆಯಾಡಿ ಎಂದು ನೆಗೆಯಾಡಿ ಎಂದು ನೆಗೆಯಾಡಿ. ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ. ಶ್ರೀ सीतारूढ़ महाराज की जय, श्री गुरुनाथ महाराज की जय, गोविंद महाराज की जय, श्री बसवेश्वर महाराज की जय. जय मंगलम जय नमः.
ಶಿನಾಳ ಗ್ರಾಮದೊಳಗ ಆ ಯಾವ ಹಜ್ಜು ಮಾಮತ್ತ ಇಮಾಮ್ ಸಾಹೇಬ್ ಅಂತ ಹೇಳಿದ್ರಲ್ಲ, ಮದುವೆಯಾಗಿ ಬಹಳ ವರ್ಷ ಸಹಿತವಾಗಿ ನಮಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಹೊರಗು ಅವ್ರನ್ನ ಕಾಡ್ತಿತ್ತು. ಯಾವ ದೇವರನ್ನು ಪೂಜಿಸಿದ್ರೆ ನಾ ಮಕ್ಕಳು ಹಿಡದೇನೋ, ಎಲ್ಲಿ ಹೋಗಿ ಬಂದರೆ ಯಾವ ಗುರು ನನಗೆ ಹೊರ ಕೊಟ್ಟಾನೋ ಅಂತೇಳಿ ಅವರು ಆ ಇಸ್ಲಾಂ ಧರ್ಮದೊಳಗೆ ಜನಿಸಿದ್ರು ಸಹಿತವಾಗಿ ನಮ್ಮ ಹಿಂದೂ ಧರ್ಮದ ಎಲ್ಲ ದೇವತೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಟ್ಟಿದ್ರು ಅನ್ನುವಂಥ ಮಾತನ್ನ ಪುರಾಣಿಕರು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಐಕ್ಯತೆ ಏನೈತಲ್ಲ ಅದನ್ನ ಅವಾಗ ಸಾರಿದ್ರು ಹಜ್ಜು ಮಾಮತ್ತ ಇಮಾಮ್ ಹುಸೇನ್ ದಂಪತಿ. ಬಹಳಷ್ಟು ವರ್ಷಗಳಿಂದ ಆ ತಾಯಿಗೆ ಹೊರಗು ನನಗೆ ಮಗು ಬೇಕು ಅಂತ ಅದಕ್ಕೆ ಆ ಹಳ್ಳಿಯೊಳಗೆ ನನ್ನ ಮಗಳು ಏನೇನೇನಂತ ಕೇಳಬೇಕು, ಏನಂತಾಳ, ಅಂಗೈಯೊಳಗಿನ ಲಿಂಗ ಮೂರುತಿ ಸ್ವಾಮಿ ಅಂಗೈಯೊಳಗಿನ ಲಿಂಗ ಮೂರ್ತಿ ಸ್ವಾಮಿ ಮಂಗಳಾರತಿಗಳಿಗೆ ನಾನು ಅಂಗೈಯೊಳಗಿನ ಲಿಂಗ ಮೂರ್ತಿ ಸ್ವಾಮಿ ಮಂಗಳಾರತಿಗಳಿಗೆ ನಾನು ಅಂತ ಬೇಡುವೆನ ಮನಿ ಅಂಗಳದವರು ಗಿಡದ ಗೊಂತು ಮ್ಯಾಗ ಗಿರಿಯಿಂದ ಆಡದಂಗ ಆಟಕ್ಕ ನಿಮಗೆ ಮಕ್ಕಳನ್ನು ಕೊಡುವುದು ಇದನ್ನು ನಾವು ಗಂಡ್ಮಕ್ಳು ಇಲ್ಲ ಆ ತಾಯಿ ಅನ್ನುವಂಥ ಶಬ್ದ ಇದ್ದಾರೆ. ಆ ತಾಯಿ ಅನ್ನುವಂಥದ್ದನ್ನ ಬಹಳಷ್ಟು ಅಂದ್ರೆ ತಾಯಿ ಅಂತ ಕೆಟ್ಟದ್ದು ಹಿಂಗೆ ತಿರುಗಿಸಿ ಹೋಗಿ ಹಿಂಗೆ ಒಳ್ಳಿಸಿ ಹೋಗಿದ್ರೆ ಇಂತ ಹಿಂಗೆ ಒಳ್ಳಿಸಿ ಹೋಗಿದ್ರೆ ತಾಯಿ ಮದರ್ ಅಂದ್ರಿ ಹಗಲಕ್ಕ ಅದೇನಾಗ್ತೈತಿ ಹಿಂಗ್ ಓದಿದ್ರೆ ಮದರ್ ಹಿಂಗ್ ಓದಿದ್ರೆ ಧರ್ಮ ತಾಯಿ ಕೆಲಸ. ಅಂಗೈಯೊಳಗಿನ ಲಿಂಗ ಮೂರ್ತಿ ಸ್ವಾಮಿ ಕರ್ನಾಟಕ ಮಕ್ಕಳಿಲ್ಲ ಅನ್ನುವಂಥ ಹೊರಗು ಆ ಅರ್ಜುನನ್ನ ಕಾಡಾಕತೈತಿ. ಅಂಗೈಯೊಳಗಿನ ಲಿಂಗ ಮೂರ್ತಿ ಸ್ವಾಮಿ ಮಂಗಳಾರತಿಗಳಿಗೆ ನಾನೊಂದು ಬೇಡುವೆ. ಕಣ್ಣೀರ ಅಭಿಷೇಕ ಮಾಡಕತ್ತಾಳ ತಾಯಿ, ಕಣ್ಣೀರ ಅಭಿಷೇಕ ಮಾಡಕತ್ತಾಳ. ಮನಿ ಅಂಗಳದಾಗ ಆಡಾಕ ನನಗೆ ಮಕ್ಕಳನ್ನು ಕೊಡ್ತಾರ, ನಾನೇನು ಹೇಳುದು, ನನಗೆ 25,000 ಕೊಡ್ತಾಳ. ಅದಕ್ಕೆ ಹೆಣ್ಣು ಸಂಸ್ಕೃತಿಯ ನಂದಾದೀಪ ಅಂತೇಳಿ ಸಂಸ್ಕೃತಿಯ ನಿರ್ಮಾಪಕಿ ಅಂತ ಹೇಳಿದ್ರು. ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರದು ಅಂತ ಹೇಳಿದ್ರು. ನಮ್ಮ ಭಾರತ ದೇಶಗಳು ಆ ಸ್ತ್ರೀ ಸಂಸ್ಕೃತಿಯ ನಿರ್ಮಾಪಕಿ ಅಂತ ಹೇಳಿದ್ರು. ಸಂಸ್ಕೃತಿಯ ನಂದಾದೀಪ, ಬರೇ ದೀಪ ಅಲ್ಲ, ಎಂದೂ ಆರದ ಜ್ಯೋತಿ. ಆರತಿ ಅದು ನೀನು ಒಮ್ಮೆ ಆರತಿ ಅದು ನಂದಾದೀಪ ಅನ್ನುವಂಥದ್ದು ಏನೈತಲ್ಲ ಅದೆಲ್ಲ ಅಂತ ಆ ತಾಯಿ ಅಜ್ಜುಮ ಯಾವ ಮನೆಯ ಕೆಲಸಗಳಿಗೂ ಸಹಿತವಾಗಿ ಯಾವ ತನ್ನ ಮನೆಯ ಆ ಇದರೊಳಗೆ ಆ ತಾಯಿಗೆ ಲಕ್ಷ ಬರುವುದು ಒಳಗೆ ಅವತ್ತು ಮಗು ಅದೇ ಕಳುವಳಿಕೆ ಅದು ಈ ವಿಷಯ ಗೊತ್ತಾಗಿ ಇಮಾಮ್ ಸಾಹೇಬರು ಯಾಕೆ ಅಜ್ಜುಮಾ ಅಲ್ಲ ಕೊಡ್ಬೇಕಂತ ಒಂದು ಮನಸ್ಸಿನಾಗಿದ್ರೆ ಅವ ಕೊಡ್ಲಿ, ಇಲ್ಲ ಅಂತಂದ್ರೆ ಓನಾಗಿದ್ದಾರಲ್ಲ ಅವು ನಮ್ಮ ಮಕ್ಕಳನ್ನು ತಿಳ್ಕೊಂಡು ಮಳೆ ಮಾಡೋದು. ಯಾಕೆ ಕೊಡ್ತಿದ್ದೆ ಅಂತ ಕಣ್ಣಾಗಿ ಗೊತ್ತಾವು ಅವಗೂ ಕೊಡೋ ರೀತಿಯಿಂದ ನಾನು ಹತ್ರ ಅಜ್ಜುಮ ಮಾಡೋಕ್ಕಾಗ ಇದೇ ಕೊರನೊಳಗೆ ಇನ್ನದ ಸಾಯ್ತಿ ಅದಕ್ಕೆ ನಾನು ಬೇಡ ನನ್ನ ದುಃಖವನ್ನು ನಾನು ನಂಬಿಕೊಂಡು ಹೆಚ್ಚು ಮಾಡಿಗೆ ಧೈರ್ಯ ತುಂಬಿದ ಅಂತ ತಿಳ್ಕೊಂಡು ಮಕ್ಕಳ ಮನೆಯಾಗ ಆ ಮಕ್ಕಳು ನಮ್ಮ ಮಕ್ಕಳನ್ನು ತಿಳ್ಕೊಳ್ಳೋದು ಅಲ್ಲ. ಆ ದೇವರು ಆ ಬಯಲುಡಿಸುವ
ನಮಗೆ ಕೊಡ್ಬೇಕನ್ನುವಂತ ಇಚ್ಛೆ ಇತ್ತಪ್ಪ ಅಂತಂದ್ರೆ ಮಕ್ಕಳು ಕೊಟ್ಟ ಕೊಡ್ತಾನ, ಆ ಸಮಾಧಾನ ಮಾಡ. ಆದ್ರೆ ಹೊರಗಿನ ಮಂದಿ ಸುಮ್ಮನೆ ಬಿಡ್ಬೇಕಲ್ಲ, ಈ ಬಂಜಿ 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 ಅನ್ನುವಂತ ಪಟ್ಟವನ್ನು ಕಟ್ಟಿ ಹಳ ಕಟ್ಟುವಂತ ಒಂದು ಕಾಲ ಅಂತೂ ಇಂತೂ ಅಂತಾರೆ. ನಾವು ಹಿಂದ ಸುಮ್ಮನೆ ಇದ್ರೆ ಆಗುದಿಲ್ಲ. ಹುಲಗೂರಿನೊಳಗೆ ಕಾದರಲಿಂಗ ಮಹಾತ್ಮರು ಅದಾರ, ಅವರಲ್ಲಿ ಹೋಗಿ ಸೇವೆಯನ್ನಾದರೂ ಮಾಡಲು ಹರ ಪೂಜೆ, ಗುರು ಸೇವೆ, ವರ ಬರಿಗೆ ಸುಖ ಭೋಗ ದೊರಕುವುದುಂಟೆ ಮಾಡ್ತಿದ್ದಾರೆ. ಹಂಗ ನಾವು ಹೋಗಿ ಹರ ಪೂಜೆ, ಗುರು ಸೇವೆಯನ್ನು ಮಾಡುವಂತೆ ಆ ಯಾವ ಹುಲಗೂರಿನ ಕಾದರಲಿಂಗರಿಗೆ ಹೋಗಿ ನಮಸ್ಕಾರಗಳನ್ನು ಮಾಡಿ ಎಷ್ಟೋ ವರ್ಷಗಳು ಕಳೆದರೂ ಸಹಿತವಾಗಿ ನಮಗೆ ಮಗು ಬೇಕು, ಮಗುವಿನ ಆಸಕ್ತಿಗಾಗಿ ನಾವು ನೀವು ಸೇವಾ ತಂದೀವಿ ಅಲ್ಲಿಲ್ಲ ಎಂತ ನೋಡಿ. ನನಗ ಆಗ ಓದ್ಕೊಳ್ಳೆ ನಮ್ದು ಅಪ್ಲಿಕೇಶನ್ ಆಗ ಬರೀದು ಆಗ ಕೊಡೋದು ಅಪ್ಲಿಕೇಶನ್ ಹಾಕೇ ಬಿಡ್ತೇವ, ಅಲ್ಲಿ ಹಂಗಿಲ್ಲ. ಹಂಗಿಲ್ಲ ಅದಕ್ಕೆ ನಿಷ್ಕಾಮ ಕರ್ಮ ಅಂತ, ನಿಷ್ಕಾಮ ಬೇಕು ಬೇಡಗಳನ್ನ ಕೈ ಬಿಟ್ಟು ಹೋಗೋದು. ಅವಾಗ ಗೊತ್ತಿರ್ತೈತೆ ಇವ್ರಿಗೆ ಏನ್ ಕೊಡ್ಬೇಕು ಅಂತ. ನಾವು ಬೇಡೋದು ಬೇರೆ, ಅವ ಕೊಡೋದು ಬೇರೆ. ಅವಾಗ ಗೊತ್ತಿರ್ತೈತಿ ಬೇಕಾಗಿದ್ದನ್ನ ಕೊಡುವ ದೇವರನ್ನ ಯಾವ ಅವಶ್ಯಕತೆ ಇದೆಯೋ ಅವನ ಜೀವನದೊಳಗ ಅದನ್ನ ಕೊಡುವ ದೇವರು ಬೆಳೀತ ಕೊಡೋದು. ಅಲ್ಲಿ ಹೋಗಿ ಆ ಕಾರಣದಿಂದ 12 ವರ್ಷ ಸೇವೆಯನ್ನು ಮಾಡಿದ್ರೆ 12 ವರ್ಷ, 1 ವರ್ಷ ಎಲ್ಲ ಕಾದರಲಿಂಗರು ಅಂದ್ರೆ ಯಾರು? ಅವ್ರು ಎಲ್ಲಿಂದ ಬಂದರು? ಅವರು ಬಂಕಾಪುರದಲ್ಲಿ ಜನಿಸಿರ್ತಕ್ಕಂಥ ಕಾದರಲಿಂಗರು. ಕಾದರವಲಿಯ ಅವರು ಮೊದಲ ಹೆಸರು. ಬಂಕಾಪುರದೊಳಗೆ ಜನಿಸಿ ಆ ಬಂಕಾಪುರದಿಂದ ಮುಂದೆ ನಮ್ಮ ಸೌಲೂರಿಂದ ಒಂದು 15 ಕಿಲೋಮೀಟರ್ ಒಂದು ಊರಿಗೆ, ಆ ಊರೊಳಗೆ ಆ ಒಂದು ಗುಡ್ಡದೊಳಗೆ ತಪಸ್ಸನ್ನು ಮಾಡಿರ್ತಕ್ಕಂಥ ಮಹಾತ್ಮ ಕಾದರವಲಿ. ಅಲ್ಲಿ 12 ವರ್ಷ ತಪಸ್ಸನ್ನು ಮಾಡಿ ಹುರುಳಿಕೊಪ್ಪಿ, ಆ ಗ್ರಾಮದ ಹೆಸರು ಹುರುಳಿಕೊಪ್ಪಿಯ ಆ ಗುಡ್ಡದೊಳಗೆ ಕುತ್ಕೊಂಡು ತಪಸ್ಸನ್ನ ಮಾಡಿದ್ರು. ತಪಸ್ಸನ್ನ ಮಾಡಿ ಒಂದ್ಸಲ ಹೊರಗೆ ಬರ್ತಾರ. ಹೊರಗೆ ಬಂದು ಬಹಳಷ್ಟು ದಾಹ ಆಗಿರ್ತಾರೆ, ಊಟಿಲ್ಲ, ನೀರಿಲ್ಲ, ಹಾಗೆ ಹೊರಗೆ ಬಂದು ನೋಡ್ತಾರ. ಒಬ್ಬ ತಾಯಿ ತಮ್ಮ ಗಂಡನಿಗೆ, ಕುರಿ ಮೇಯಿಸುವಂತ ಗಂಡನಿಗೆ ಈ ಬುತ್ತಿಯನ್ನು ತಗೊಂಡು ಒಂದು ಮಗಿ ಒಳಗೆ ಒಂದಿಷ್ಟು ಮಜ್ಜಿಗೆಯನ್ನು ಹಾಕೊಂಡು ಹೋಗ್ತಿರ್ತ. ಹೋಗುವಾಗ ತಾಯಿ ಅಂತ ತಿಂತಾರೆ. ಹಾಗಾಗಿ ಕರ್ಪುಳಿ ಆ ತಾಯಿ ಬಂದು ಸಂತೋಷದಿಂದ ಅವ್ರ ಪಾದಗಳಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಇವರು ಹಸಗೊಂಡಾರ, ಇವರೊಬ್ರು ಯೋಗಿ ಅದಾರ, ಇವರಿಗೆ ನಾನು ಏನಾದರೂ ಪ್ರಸಾದವನ್ನು ನೀಡಬೇಕು ಅಂತ ತಿಳ್ಕೊಂಡು ಅವರಿಗೆ ತಾನು ತಂದಿರ್ತಕ್ಕಂಥ ಆ ಪ್ರಸಾದವನ್ನು ಉಳಿಸಿ ಗಟ್ಟಿ ಕುಡಿಸಿದಂತ ಆ ಕಾದರಲಿಂಗ ವಲಿ ಅವರಿಗೆ ಬಹಳಷ್ಟು ಸಂತೃಪ್ತಿ ಆಯಿತು. ಸಂತೃಪ್ತಿ ಆಗಿ ಅವ್ರು ಏನ್ ಮಾಡಿದ್ರು, ನಿನ್ಗೆ ಏನ್ ಬೇಕು ಅಂತ ಹೇಳಿದ್ದು. ನನ್ನ ಮದುವೆ ನನಗೆ ಮಕ್ಕಳು ಬಾಕಿ ಇಲ್ಲ, ಸಮಾಜ ನನಗ ಮಕ್ಕಳಿಲ್ಲದವಳು ಅಂತೇಳಿ ನನಗೆ ಚಿತ್ರ ವಿಷಯ ಕೊಡ್ತೈತಿ. ಬಂಜಿ 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 ಅನ್ನುವಂಥ ಪಟ್ಟವನ್ನು ನನಗೆ ಕಟ್ಟಿದ್ವಿ. ನನಗೆ ಮಕ್ಕಳು ಕೊಡುವಾಗ ಆ ಕಾದರಲಿಂಗರು ಆಯ್ತು, ನೀನು ಸಮಾಜಕ್ಕೆ ಉಪಯೋಗ ಮುಟ್ಟುವಂತ ಮಗನ್ನ 1 ವರ್ಷ ಒಳಗೆ ನೀನು ಮಗು ಹುಡ್ತಾನ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಅವರು ಎಕಡೆ ಬಂದ್ರು, ಸೌಳಿ ಆಕೆ ಹೋಗಿ ತನ್ನ ಗಂಡ ಉಳಿದ ಪ್ರಸಾದವನ್ನು ಕೊಟ್ಟು ಇವತ್ತು ಇನ್ನೊಬ್ಬ ತಪಸ್ವಿ ಭೇಟಿ ಆದ್ರು, ನನಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಿ ಮುಂದೆ 1 ವರ್ಷಕ್ಕೆ ಆಕಿ 4-5 ಗಂಡು ಮಕ್ಕಳು ಹೇಳಿದ್ರು. ಆಶೀರ್ವಾದ ಮಾಡಿದ್ದಕ್ಕ ಆ ಮನೆತನ ಇನ್ನೂ ಐತಿ. ಶ್ರೀ ಸಂಪತ್ತು ವಾಕ್ಯ ಎಲ್ಲವನ್ನು ಕೊಟ್ಟು ಕಮ್ಮಿ. ಸೌನೂರಿಗೆ ಬಂದು ಎಷ್ಟೋ ವರ್ಷಗಳವರೆಗೆ ಸೌನೂರೊಳಗಿದ್ದು
ಅಲ್ಲಿದ್ದು ಆ ಕಾದರ್ಲಿಂಗರು ಮತ್ತೆ ಎಲ್ಲಿಗೆ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರೆ ಹುಲ್ಗೂರಿಗೆ ಬರ್ತಾರೆ. ಹುಲ್ಗೂರಿಗೆ ಬಂದು ಆ ಹುಲ್ಗೂರಿನ ಒಂದು ಎತ್ತರದ ಗುಡ್ಡದ ಪ್ರದೇಶದೊಳಗಲ್ಲೇ ಹುಲ್ಗೂರಿಂದ ನಾವು ಮುಂದೆ ಪಾನಿಗಟ್ಟಿ ಈ ಕಡೆ ಬರೋ ಕಡೆ ಎಡಗಡೆ ಸಮಗಲ ಒಂದು ದಿನ್ನಿ ಕಡೆಯಿಂದ ಬರುತ್ತೆ ರೋಡ್ ಮಗ್ಗಲ್ಕ ಅದೇ ಆ ಯಾವ ಕಾದರ್ಲಿಂಗರ ಗದ್ಗಿ ಅವರ ತಪಸ್ಸನ್ನು ನೋಡಿ ಆ ಸೌನೂರಿನ ನವಾಬರು 400 ಎಕರೆ ಜಮೀನನ್ನ ಅವರಿಗೆ ದಾನವನ್ನ ಮಾಡಿದ ಜಾಗವೇ ಆ ಹುಡುಗರಿನ ಕಾದರ್ಲಿಂಗವರಿಗೆ ಅವರ ಗದ್ದಿಗೆ ಇರುವಂತ ಜಾಗ. ಅಲ್ಲಿ ಹಜ್ಜುಮಾ ಮತ್ತು ಈ ಇಮಾಮ್ ಸಾಹೇಬರು ಸೇವೆಯನ್ನು ಮಾಡಿ 12 ವರ್ಷ ಆದ್ರು. ಅವಾಗ ಅವ್ರು ಕೇಳ್ತಾರೆ, ನೋಡ್ಬಾ ನಿಮಗ ಮಕ್ಕಳು ಇಲ್ಲ ಅನ್ನೋಂತ ಹೊರಗೈತಲ್ಲ ಹಜ್ಜುಮಾ, ಅದು ಪರಿಹಾರ ಆಗುವಂತ ಸಮಯ ಬಂದೈತಿ. ನಿನ್ನ ಪುಣ್ಯ ಉದರದೊಳಗ ಈ ಜಗತ್ತನ್ನ ಬೆಳಗುವಂತ ಒಬ್ಬ ಮಹಾತ್ಮ ಹುಟ್ಟಿ ಬರಲಿದ್ದಾನೆ ಅಂತೇಳಿ ಆಶೀರ್ವಾದವನ್ನು ಮಾಡಿ ಫಲಪುಷ್ಪವನ್ನು ಕೊಟ್ಟರು ಅನ್ನುವಂಥದ್ದು ಇವತ್ತಿನ ಪುರಾಣ. ಜಯ ಮಂಗಲ ಜಯ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ ಹರ ಹರ ಮಹಾದೇವ. ಆ ತಾಯಿಗೆ ಹಜ್ಜುಮಾಳಿಗೆ ಆ ಗರ್ಭದಲ್ಲಿ ಪುಣ್ಯಗರ್ಭ ಶಿವಗರ್ಭ ಅಂತ ನೋಡಿದ್ರು. ಆ ಗರ್ಭದೊಳಗ ಆ ಯಾವ ಶರೀರ ಯೋಗಿಯ ಆ ಜೀವ ಅಂತ ಏನೈತಿ ಆ ಉದರದೊಳಗ ಅಲ್ಲಿ ಎಲ್ಲ ಮನೆ ಊರಾಗ ಹಜ್ಜುಮ ಅವರು ಈಗ 3 ತಿಂಗಳು ಗರ್ಭಿಣಿ ಆಗ್ಯಾರ ಅನ್ನುವಂಥ ಸುದ್ದಿ ಊರು ತುಂಬ ಎಲ್ಲ ಹರಡಿದ್ರು. ಯಾಕೆ ಹರಡ್ತು ಅಂದ್ರೆ ಆ ಇಮಾಮ್ ಸಾಹೇಬ್ ಏನದಾರಲ್ಲ ಅವರು ಹಕೀಮರಾಗಿದ್ರು. ಹಕೀಮರಂದ್ರೆ ಏನು? ಅವರು ವನಸ್ಪತಿಯನ್ನ ಕೊಡುವಂತ ಆಯುರ್ವೇದ ವೈದ್ಯರಾಗಿದ್ರು. ಎಲ್ಲ ಗುಡ್ಡ ಗೌರಗಳನ್ನ ಕಾಡನ್ನ ಅಗೆದಾಗಿ ಬಂದು ಮಕ್ಕಳಿಗೆ ವಯೋವೃದ್ಧರಿಗೆ ಯಾರ್ಯಾರಿಗೆ ಏನೇನು ತ್ರಾಸ ಆಗ್ತಾವು ಆ ಒಂದು ಇದನ್ನ ನೋಡಿ ಅವರು ಔಷಧಿಯಿಂದ ತಯಾರು ಮಾಡಿ ಎಲ್ಲರ ನೋವನ್ನ ಕಳೆಯುವಂತ ಶಕ್ತಿ ಅವರಲ್ಲಿತ್ತು. ಮತ್ತು ಯಾತಾಳಿ ವಿದ್ಯೆನೂ ಅವರಲ್ಲಿ. ಆ ಒಂದು ಸರ್ವಶಕ್ತಿಯಿಂದ ಅವರು ಸಮಾಜದೊಳಗೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ 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 ಬಂದು ಎಲ್ಲ ಜನರ ಮನೆ ಮಾತಾಗಿದ್ರು ಇಮಾಮ್ ಸಾಹೇಬರು ಮತ್ತ ಹಜ್ಜುಮಾ. ಯಾವಾಗ ಅವರ ಮನೆ ಒಳಗ ತಾಯಿಯವ್ರಿಗೆ ಈಗ 3 ತಿಂಗಳಾಗ್ಯಾವ 4 ತಿಂಗಳಾಗ್ಯಾವ 5 ತಿಂಗಳಾಗ್ಯಾವ ನೋಡ್ಬೇಕ್ರಿ. ಆ ಸಡಗನ ಹಳ್ಳಿ ಒಳಗ ಆ ಮಗಳನ್ನ ನೆತ್ತು ಒತ್ತು ಬೆಳೆಸಿ ಗಂಡನ ಮನೆಗೆ ಕಳಿಸಿದ್ರಪ್ಪ ಅಂತಂದ್ರೆ ಅವ್ರ ಆಸೆ ಪಡು ಬಂದ ನಮ್ಮ ಮಗಳು ಹೊಸ ಸುದ್ದಿ ತಗೊಂಡ್ರು. ಹೌದಿಲ್ಲ? ಬೇರೆ ಕೇಳ್ತಾರ ಏನೇನೇನಿಲ್ಲ, ನಮ್ಮ ಮಗಳು ಹೊಸ ಸುದ್ದಿ ತಗೊಂಡು ಹುಡುಗಿ ಪಂಚಮಿ ಹಬ್ಬ ಕೋರಿ ಬಂತದ ಏನವಾ ಕತಿ ಮಾಡಿ ಕೂತಿರ್ತಾರ ನೋಡಿ ಏನವಾ ಸುದ್ದಿ ಬೇರೆ ಏನ್ ಕೇಳೋದಿಲ್ಲ. ಎಷ್ಟು ಬಂಗಾರ ಮಾಡ್ಸ್ಯಾನ ನಿನ್ ಗಂಡ, ಎಷ್ಟು ಉದ್ರ ಹಾಕ್ಯಾನ, ತಾಳಿ ಚೇನ ಮಾಡ್ಸಿನ ಐಕ್ಕಿಂತ ಕೇಳಾಕತ್ತಾರ್ರಿ. ಮೊದಲನೇ ಕೇಳ್ತಿದ್ದಿಲ್ಲ ಮೊದಲನೇ ಬರೀ ಅದನ್ನ ಮತ್ತೆ ಕೇಳಾರ ಏನು ನಮ್ಗೆ ಹೊಸ ಸುದ್ದಿ. ಈಗ ನಾವು ಏನ್ ಸುದ್ದಿ ಏನ್ ಬಿಟ್ಟು ಏನ್ ಮಾಡ್ಸ್ಯಾನ ನಿನ್ ಗಂಡ ಅಷ್ಟು ನೋಡ್ರಿ ನಮ್ ಗಂಡ ಅದನ್ನ ಮಾಡ್ಸ್ಯಾನ ನೋಡು ಇದನ್ನ ಮಾಡ್ಸ್ಯಾನ ಯಾಕೀಗೆ ಹೇಳಿಬಿಡುದು ಅಲ್ಲಿ ನ್ಯಾಯ ಅವಾಗ ಅದಕ್ಕೆ ಎಲ್ಲರೂ ಕೂಡ್ಕೊಂಡು ಊರ್ನ ಕೂಡ್ಕೊಂಡು ಆ ಹಸು ಮಾಡಿ ನೀವು ಬಯಕೆ ಅಂತ ನಿಂತರು ಅಂತಂದ್ರೆ ಆ ಮಗುವಿನ ಬೆಳವಣಿಗೆಗೆ ಆ ತಾಯಿಯ ಆರೋಗ್ಯದ ಬೆಳವಣಿಗೆ ಏನೇನೋ ಆಹಾರ ಪೌಷ್ಟಿಕ ಆಹಾರಗಳು ಬೇಕು. ಷಡ್ರಸ ಸೇರಿದ ಆಹಾರಗಳು ಅಂತ ಒಂದ ರಸ ಏಕರಸಹೀನ 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 ಒಂದೇ ರಸ ಇರುವಂತ ಆಹಾರವನ್ನ
ಸೇವಿಸಬಾರದು. ಸಡ್ರಸವಿರುವಂತ ಆಹಾರವನ್ನು ಸೇವನೆ ಮಾಡಬೇಕು ಪ್ರತಿ ಮಹಿಳೆಯರು. ಅದಕ್ಕಾಗಿ ಊರವರೆಲ್ಲ ಕೂಡಿಕೊಂಡು ಆ ಅಜ್ಜಿ ಮಾಡಿ ಉದ್ದಿ ರೊಟ್ಟಿ, ಹಸಿ ಹಿಂಡಿ, ನಾನಾ ತರದ ಪಲ್ಯವು, ಒಂದು ಕರ್ಚಿಕಾಯಿ ಉಳಿಸಿದ್ದು ನೋಡಿ ನಿಮಗಲ್ಲ ಎಲ್ಲ ಮಾಡ್ಕೊಂಡು ತಿನ್ನೋ ಒಬ್ಬೊಬ್ಬರು ಬಂದವರಿಗೆ ಮುಸುದು ಸೇವೆಯನ್ನು ಮಾಡಕತ್ತೆ. ಅಂತೂ ಇಂತೂ ಆ ತಾಯಿಗೆ ನವಮಾಸಗಳು ಸಮೀಪಿಸಿ ಅವರಿಗೆ ಹೆರಿಗೆ ಆಗುವಂತಹ ಸಮಯ ಸಮೀಪ ಬಂತು ಅನ್ನುವಂಥ ಮಾತನಿಗೆ ಅವರು ಹೇಳಕತ್ತಾರೆ. ಅವರು ಹುಟ್ಟಿರ್ತಕ್ಕಂಥ ಆ ಒಂದು ಶುಭ ದಿನ, ಶುಭ ನಕ್ಷತ್ರ, ಶುಭವಾರ, ಶುಭ ಗಳಿಗೆ, ಶುಭ ತಿಥಿ ಇವನ್ನೆಲ್ಲವನ್ನು ನೋಡಕ್ಕಿಂತ ಪೂರ್ವ ಒಂದು ಗೀತೆಯನ್ನು, ಒಂದು ಸಭೆಯನ್ನು ಒಂದು ಗೀತೆಯನ್ನು ಹಾಡಿ ಒಂದು ವಚನ. Yeah.
ಅತ್ಯಂತ ಸುಂದರವಾಗಿ ಶರಣರ ಮಹಿಮೆ ತಿಳಿಯೋ ದೇಶವ ಅನ್ನುವಂಥ ಗೀತೆಯನ್ನು ಅಣ್ಣನು ಹಾಡಿದರು. ಹಾಡಿಬಟ್ಟಿ ಮತ್ತು ಹಡಬಟ್ಟಿ ನೋಡಿ ಹೆಂಗೆ ಹಾಡಿದ ಬಟ್ಟಿ ಹಡದ ಬಟ್ಟಿ ಎರಡು ಸಮಾನ. ಆ ಗರ್ಭವತಿಗಾಗಿ ಆ ಮಗುವನ್ನು ಹೆತ್ತಿರ್ತಕ್ಕಂಥ ತಾಯಿ ಎಷ್ಟು ಸಮಾಧಾನ ಆಗಿರ್ತಾರೋ ಎಷ್ಟು ಆ ಬಟ್ಟೆ ಹಸ್ತಿರ್ತೈತೋ ಅಷ್ಟ ಸಮಾಧಾನ ಆಗಿರ್ತಕ್ಕಂಥ ಆ ಮನಸ್ಸಿಗೆ ಅಷ್ಟೊಂದು ಚೆನ್ನಾಗಿ ನಮ್ಮ ಅಣ್ಣನವರು ಈ ಗೀತೆಯನ್ನು ಹಾಡಿದರು. ಅವರು ಆಕಾಶವಾಣಿ ಕಲಾವಿದರಾಗಿ ದೊಡ್ಡಾಟ, ಚೆನ್ನಾಟ, ಇನ್ನಿತರೆ ಈ ಜನಪದ ಸಂಸ್ಕೃತಿಯ ಕಲಾವಿದರಾಗಿ ಅವರು ಸೇವೆಯನ್ನು ಸಲ್ಲಿಸಿದವರು. ಅವರು ಬಹಳಷ್ಟು ವರ್ಷಗಳಿಂದ ಈ ಯಾವ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಅದಕ್ಕಾಗಿ ಮೀಸಲಿಟ್ಟುಕೊಂಡು ಸಮಾಜ ಶ್ರೀಮಂತ ಆಗೋದು ಬರೀ ನನ್ನ ಮನೆ ರಕ್ತ ನಾ ಮಾಡ್ಕೊಂತ ಇದ್ದಾಗಲ್ಲ, ಸಮಾಜಕ್ಕಾಗಿ ನಾವು ಏನಾದರೂ ಕೊಟ್ಟಾಗ ಸಮಾಜ ಶ್ರೀಮಂತ ಆಗ್ತೈತಿ ಅನ್ನೋದಕ್ಕೆ ಅವರ ಸಾಕ್ಷಿ. ಒಂದ್ಸಲ ಏನಾಗ್ತಂತ್ರಿ, ಏನು ಕುರಾನ್ದೊಳಗೆ ಡಾಕ್ಟ್ರು ಆಡ್ತಾರ, ಅನ್ನಾರ ಆಡ್ತಾರ, ಸಂದೇಶಾರ ಆಡ್ತಾರ, ಇದೆಲ್ಲರೂ ಹಾಡಿ ಆಡ್ತಾರ, ಮತ್ತು ನಾ ಯಾಕೆ ಹಾಡಬಾರ್ದು ಅನ್ನಂತ ಭೀಮಗೆ ಒಮ್ಮೆ ನಾನು ಹಾಡ್ಬೇಕು ಅನಿಸ್ತದೆ. ಇಷ್ಟು ಶ್ರಾವಣ ಮಾಸ ಎಲ್ಲ ಊರೊಳಗೆ ಎಲ್ಲಿ ಹೋಗ್ತಾನಲ್ಲಿ ಪುರಾಣ ಪುಣ್ಯ ಕಥೆಗಳು ಎಲ್ಲರೂ ಎಷ್ಟು ಚಂದ ಆಡ್ತಾರ, ಮತ್ತು ನಾನೇನು ಸಾಕಷ್ಟು ಕಸು ಐತಿ, ಮತ್ತು ನಾನು ಯಾಕೆ ಆಡಬಾರ್ದು ಅಂತೇಳಿ ಭೀಮೂ ಒಂದು ಹಾಡುವ ಆಚೆ ಭೀಮ ಹಾಡ್ತಾನಿದ್ದೀನಿ ಅಂತ ಕೇಳ್ತೀರಿ, ದೊಡ್ಡ ಸಂಗೀತ ಅಂತೂ ಇಂತೂ ಹಾಡ್ಬೇಕಂತ ತಿಳ್ಕೊಂಡು ಒಂದ್ಸಲ ನಡುವರಾಗ ಕುಂತ್ಕೊಂಡು ತಂದ್ರೆ ಕುಂತ್ಕೊಂಡು ಭೀಮ ಹಾಡಕತ್ತಿದ ಹಾಡಿದ 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 ಊರ ಮುಂದೆಲ್ಲ ಕೇಳಿ ಕೇಳಿ ಏನಂದ್ರು, ಎಷ್ಟು ಚಂದ ಹಾಡ್ತೀವಿ ಭೀಮ, ಎಷ್ಟು ಚಲೋ ಹಾಡ್ತೀವಿ, ಈ ಬರೀ ನಮ್ಮ ಊರೊಳಗಟ್ಟ ಹಾಡಿದ್ರೆ ನಮ್ಮ ಊರನ್ನ ಅಷ್ಟ ಕೇಳ್ತಾರ, ನಿನ್ನ ಗಾಯನ, ನಿನ್ನ ಧ್ವನಿ, ನಿನ್ನ ಹಾಡು ಎಲ್ಲ ಕಡೆ ಕೇಳಿಸ್ಬಿಟ್ಟಿದ್ದು ಸುತ್ತು ಕಡ್ತಾರೆ ಹಳ್ಳಿಗೆ. ಅದು ಅದಕ್ಕೆ ನಮ್ಮೂರು ಬಿಟ್ಟು ಅಲ್ಲಿ ಅಡಿಗಾಕರ ಕುಂತ ಹಾಡು ಸುತ್ತು ಕಡೆ ಊರಿನವರು ಬಂದು ಕೇಳ್ತಾರೋ ಮರ, ನಮ್ಗೆ ಕೇಳಿ ಕೇಳಿ ಸಾಕಾಗೈತಿ ಅವ್ರು ಊರನ್ನವ್ರು. ಅಂದ ಬಿಟ್ಟು ನನ್ನ ಗಾಯನ, ನನ್ನ ಧ್ವನಿ ಎಷ್ಟು ಚಂದ ಐತಲ್ಲ, ನಾ ಹಂಗಾರ ಅಡಿಗಾಕ ಕುಂತ ಹಾಡಿದಾತು ಅಂತ ತಿಳ್ಕೊಂಡು ಹೋಗಿ ಅಡಿಗಾಕ ಕುಂತ್ಕೊಂಡು ಹಾಡಬೇಕು. ಒಂದು ದಿವಸ ಆಡಿದ, 2 ದಿವಸ ಆಡಿದ, 3 ದಿವಸ ತಿಂಗಳು ಗಟ್ಟಲೆ ಹೋಗ್ತು, ಒಬ್ಬರು ಸನಿಗೆ ಬರಲಿಲ್ಲ. ಏನಿದು ಅಂದ. 10 ದಿವಸ ಆದರೂ ಒಬ್ಬನು ಆ ಕಡೆಯಿಂದ ಬಂದು ಅವನ ಹತ್ರ ಮುಂದ್ಕೊಂಡ, ಏನಪ್ಪ ಮರಯ್ಯ, ನಾ ತಿಂಗಳು ಗಟ್ಟಲೆ ಹಾಡಿದ್ನಿ, ಸುತ್ತ ಕಡೆ ಇದ್ದವರು ಒಬ್ಬರು ಬರಲಿಲ್ಲ, ಅಂತೂ ಇಂತೂ ನನ್ನ ಗಾಯನ, ನನ್ನ ಧ್ವನಿ, ನನ್ನ ಈ ಮಾಧುರ್ಯವನ್ನು ಮೆಚ್ಚಿಕೊಂಡು ನೀನಾದರೂ ಬಂದಿಲ್ಲ, ನನಗೆ ಸಂತೋಷ ಆಯ್ತು ಅನ್ನಂತ ಭೀಮ. ಅವಾಗ ನಾವನ್ನಂತ, ಇಲ್ಲ ಭೀಮ, ನಿಂದು ಧ್ವನಿ ಕೇಳಿ ನಾ ಬಂದಿಲ್ಲ, ನಾನು ಕತ್ತಿ ಮೇಸಾಕ್ ಬಂದಿದ್ದೆ, ಅದು ಕಳ್ಕೊಂಡೈತಿ ಸಿಗೋದು, ಈ ಸೌಂಡ್ ಕಲಿಸ್ತಲ್ಲ, ಈ ಸೌಂಡ್ ಕಲಿಸ್ತಲ್ಲ, ಅದ್ರಂಗ ಬಂತು, ಅದಕ್ಕೆ ನಾ ಬಂದಾಗ ಅದಕ್ಕೆ ಗದನೆ ಹೆಚ್ಚಿನಂತೀವ. ಒಳ್ಳೆ ಊರಿಗೆ ಹೋಗಿ ಹತ್ತು ಈಗ ತಗೊಂಡ್ರಿ, ಅವತ್ತ ನೀವು ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾ ಇಲ್ಲೇ ಇರ್ತಿದ್ದೆ, ನಾನು ಅಡವಿ ಕಟ್ಟಿದ್ರಿ ಸುಳ್ಳು ಹೇಳಿ. ಹಂಗ ಕೆಲವೊಂದ್ಸಲ ನಮ್ ಗಾಯ ಏನಾಗಿರ್ತಾವ ಅಂದ್ರಿ, ಒಂದ್ಸಲ ಆಡಕೋದಾಗ ಆಗಿಬಿಟ್ಟಿರ್ತಾವ. ಅದಕ್ಕೆ ನಮ್ಮ ಇವತ್ತು ಈ ಕಾರ್ಯಕ್ರಮದೊಳಗ ನಮ್ಮ ಅಣ್ಣವರು ಅವರೆಲ್ಲ ಬಸ್ತಿ ಒಳಗೋದು ಬಹಳ ಸಲ ಭಜನಿ ನಾವು ಸಣ್ಣರಿದ್ದೀವಿ, ಅವಾಗನ ರೇಡಿಯೋದೊಳಗೆ ಬರ್ತಿದ್ದೀವಿ, ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ತಗೊಂಡ. ಅದಕ್ಕೆ ಮೊದಲೇ ತುಂಬಿರ್ತಕ್ಕಂಥ ಸಂಗೀತವನ್ನು ನಾವು ಕೇಳಿದ್ವಿ. ಇನ್ನೊಂದ್ಸಲ ಜೋರಾಗಿರಲಿ ಚಪ್ಪಾಳೆ. ಈಗ ಆ ಯಾವ ಶಿಸ್ನಾಳ ಶರೀಫಿಸುವ ಈಗಲೂ ಜನನ
ಹೆಂಗತಿ ಅನ್ನುವಂಥದ್ದನ್ನು ನಾವು ನೋಡಿಕೊಂಡು ಮತ್ತೆ ನಾಳೆ ಒಂದು ತತ್ವದೊಳಗೆ ಹಾಕುವಂತ ಒಂದು ಕಾರ್ಯವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ತಿಂಗಳು ಮೇಳು ಮಿಸ್ವಿಯ ಬಳಿಕಲ ತಾರೀಕು ಮೂರು ಸುಲಲಿತ ತಿಂಗಳು ಮೇಳು ಮಿಸ್ವಿಯ ಗಳಿಗೆ 18 ಲಲಿತ ನವದಶಗೆ ನಳಿ ನಳಿ ಮಮಗಿ ಚಿನ್ನೂರ್ತಿಯಂ ಪ್ರಾಂ ಬೆಳಗುದರಯ ಸುಮನಸ ರೊಲಿದು ಬಂದುವಿ ಮೊಳಗಿ ಸುಮಸೈ ಗರೆದು ಬಿಟ್ಟರ ಅಂದು ಗ್ರಾಮಗಳಲ್ಲಿ ಅಂಸದ ದುಂದುಗೆ ಪಾಡಿದರು ತಚ್ಚನ ನಂದ ಕರ ಕಣ್ಣರಡು ಕಂಡವು ಮಾಮಿಲಾಸವನು ಸಂದೇಗಿಲ್ಲದೆ ಬರಡು ಕರೆಯಿತು ಕಣ್ಣಿನಿಪ್ಪ ಕೊರಡು ಕೊನರಿತು ಬಂದ ಮುಂದಾಂಟಿದರು ಹರುಷ ಮಂದಾಳು ಜೈ ಮಂಗಲ ಜೈ ಪಾರ್ವತೀಶ್ವರ ಹರ ಹರ ಮಹಾದೇವ ಹರ ಹರ ಮಹಾದೇವ. ಯಾವ ಸಿರಿಪ ಶಿವಯೋಗಿಗಳಿಗೆ ಆ ಕಾದರನಿಂದ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ ಆ ಶರೀಫ್ ಶಿವಯೋಗಿ ಸುಷಣಾ ಗ್ರಾಮದ ಆ ಖಜೂಮಾ ಮತ್ತು ಇಮಾಮ್ ಸಾಹಿಬರ ಪುಣ್ಯ ಉದರದಲ್ಲಿ ಬಳಿಕಲ ತಾರೀಕು 3 ಲಲಿತ ತಿಂಗಳು ಮೇಳು ಮಿಸ್ವಿಯ ಹೇಳ್ತಾರೆ. ಜನನ 3/7/1819 ಅಂತ ಹೇಳ್ತಾರೆ. ಅಂದು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಸಮಯ ಸೂರ್ಯೋದಯದಿ ಶುಭ ಕಾಲೇ ಶುಭ ವರ್ಷೆ ಶುಭ ತಿಂಗಳೇ ಶುಭ ನಕ್ಷತ್ರೆ ಶುಭ ಕರುಣೆ ಶುಭ ಯೋಗೆ ಶುಭವಾರ ಶುಭ ನಕ್ಷತ್ರೆ ಶುಭಗಳಿಗೆ ಸುಸಮಯ ದಿನಾಂಕ 3/7/1819 ಬೆಳಗಿನ ಸೂರ್ಯೋದಯದಿ ಯಾವ ಶಿಶುನಾಳ ಶರೀಫರು ಆ ತಾಯಿಯ ಪುಣ್ಯ ಉದರದಲ್ಲಿ ಭೂಮಿಗೆ ದಯಮಾಡಿಸಿದರು ಹುಟ್ಟಿದರು ಅನ್ನೋದು ದಯಮಾಡಿಸಿದರು ಅಂತ ಹುಟ್ಟೋರು ನಾವು ಅವರು ಹುಟ್ಟು ಸಾವುಗಳನ್ನು ಮೀರಿ ನಿಂತವರು ಅದಕ್ಕೆ ದಯಮಾಡಿಸಿದರು. ಅವರಿಗೆ ಹುಟ್ಟು ಸಾವುಗಳಿಲ್ಲ, ನಮ್ಮ ಹುಟ್ಟು ಸಾವುಗಳದ ಅದನ್ನೆಲ್ಲವನ್ನು ಮೀರಿ ನಿಂತ ಮಹಾತ್ಮರು. ಅದಕ್ಕಾಗಿ ಶ್ರೀಗುರು ಜನಿಸಿದರು ಇವತ್ತ ಅನ್ನುವಂಥ ವಿಷಯವನ್ನು ನಾವು ನೋಡಿದ್ವಿ. ಅವರು ಜನಿಸಿದ ನಂತರ ಆ ಊರೊಳಗೆ ತಂಗಾಳಿ ಸಾಕತ್ತು. ಆ ರವಿ ಸಹಿತ ತನ್ನ ಕಿರಣಗಳನ್ನ ಮತ್ತಷ್ಟು ವಿಜೃಂಭಣೆಯಿಂದ ಬಿಟ್ಟರು. ಅಲ್ಲಿರುವಂತ ಗಿಡ ಮರಗಳು ಹೂವರಳಿದವು. ಅಲ್ಲಿರುವಂತ ಜರಿಗಳು ಆ ಯಾವ ಸರೋವರಗಳು ನೀರಿನ ಕೊಳಗಳೇನಿದ್ವಲ್ಲ ತುಳು 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 ಅರೆಕಟ್ಟಿರು. ಪುಷ್ಪಗಳು ಅರಳಿರುವಂತ ಸುವಾಸನೆಗಳನ್ನ ಬೀರಾಕಟ್ಟಿರುವಂತ ಗಾಳಿ ಬಿಡುಕು ಆ ಊರೊಳಗಿರುವಂತಹ ಎಲ್ಲ ಅಂಗಳಗಳನ್ನ ಕಸಾವಳಿತು. ಮೇಘರಾಜ ಬಂದು ನೀರನ್ನು ಸಿಂಪಡಿಸಿದ. ಊರೊಳಗಿರುವಂತ ಎಲ್ಲ ಗಿಡ ಮರಗಳು ಹೂಗಳನ್ನು ಬಿಟ್ಟು ಹೂಗಳನ್ನು ಉದುರಿಸಿರುವು. ಅಂತ ಸಂಭ್ರಮ ಇರುವುದರಲ್ಲಿ ಅವರೊಳಗೆ ಆ ತಾಯಿ ಅನ್ನುವಂಥದ್ದನ್ನು ನಾವು ಇವತ್ತು ನೋಡಿದ್ವಿ. ಶ್ರೀಪುರ ಜನನ ಇವತ್ತಾಯಿತು ಅನ್ನುವರಿಗೆ ನಾವು ಪುರಾಣ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ. ನಾಳಿನ ವಿಷಯ ಬಹಳಷ್ಟು, ಯಾಕಂದ್ರೆ ನಾಳೆ ತಾಯಂದಿರ ಕೆಲಸ ಇದೆ. ಯಾಕಂದ್ರೆ ನಾಳೆ ಆ ಶರೀಫ ಶಿವಗಳನ್ನು ತೊಟ್ಟದೊಳಗೆ ಹಾಕ್ಬೇಕು, ನಾಮಕರಣ ಕಟ್ಟಿ ಜೋಗುಳ ಪದ ಹಾಡಬೇಕು. ಎಲ್ಲ ಕೆಲಸಗಳು ನಾಳೆ ಭಾಳ ಅದಾವು.
ಅದಕ್ಕೆ ದಯವಿಟ್ಟು ತಾಯಂದಿರು ನಾಳೆ ಕೆಲಸಗಳು ಭಾಗಿಯಾಗಿ ನಾವು ಆ ಗುರುವಿನ ಪಾತ್ರಕ್ಕೆ ಗುರುವಿನ ಆ ಪ್ರೇರಣೆಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದೆರಡು ನಿಮಿಷ ನಮ್ಮ ಬಸವಣ್ಣವರು ಎರಡು ಮಾತುಗಳನ್ನು ನಾಳೆ ವಿಷಯದಲ್ಲಿ